ಓಂ ಸುಮುಖಶ್ಚೈಕಾದಂತಷ್ಟಕಪಿಲೋ ಸುಮುಖಶ್ಚೈಕಾದಂತಷ್ಟಕಪಿಲೋ ಗಜಕರ್ಣಾಕಃ ಲಂಬೋದರಸ್ಯ ಲಂಬೋದರಸ್ಯ ವಿಕಟು ವಿಘ್ನ ವಿನಾಶಕ ಗಣಪತಿ ವಿಘ್ನೇಶ್ವರ ವಿಘ್ನೇಶ್ವರ ವಿಘ್ನೇಶ್ವರ. ಸಂರಕ್ಷಣಾ ವಿಭಾಗದ ಕಲಾವಿದರು ಅಭಿನಯಿಸುತ್ತಿರುವ ನಾಟಕ ಅಯ್ಯನ ಕೆರೆ. ಅಯ್ಯನ ಕೆರೆ, ಅಯ್ಯನ ಕೆರೆ. ಎಷ್ಟಾದ್ರೂ ನಾಟಕ ಶುರು ಮಾಡೋದು? ಓಹೋ, ನಮಸ್ಕಾರ. ಈ ನಾಟಕದವರು ನಾಟಕ ಪ್ರಾರಂಭ ಮಾಡ್ತಾರೆ ಅಂತ ಬಹಳ ಸಮಯದಿಂದ ಕಾದೆ. ಬೇಜಾರಾಗಿ ಕೇಳೋಣ ಅಂತ ಬಂದೆ. ನಾನು ಅದನ್ನ ಹೇಳೋಣ ತಂದ್ಬಿಟ್ಟಿದ್ರೆ ಅಷ್ಟೊತ್ತಿಗೆ ನೀವೇ ಹೇಳ್ದಲ್ಲ ಬಿಡ್ರಿ. ನೀವ್ಯಾ ಸ್ವಾಮಿ? ನಾವ್ರಿ ನಾ ಭಾಗವತ, ಇವರೆಲ್ಲ ನಮ್ಮ ನಾಟಕದ ಮೇಳದವ್ರಿ. ಹೇಳ್ದವ್ರು ಅಂದ್ರೆ ಓಹೋ, ನಾಟಕ ರಂಗಗೀತೆ ಆಡೋರು? ಹೌದೌದು. ಅಯ್ಯೋ ಭಾಗವತ್ರೆ, ನೀವೇನೋ ನಾಟಕ ಹಾಡೋರು ಕಾಯ್ತೀರಿ. ಆದ್ರೆ ನನ್ ಕೈಲಂಗಾಗಲ್ವೇ? ಹೋಗ್ಲಿ ಬಿಡಿ. ಹಾ, ನಾಟಕ ಪ್ರಾರಂಭ ಆದ್ಮೇಲೆ ಹೇಳಿ, ಅಲ್ಲಿ ತನಕ ನಿದ್ದೆ ಮಾಡ್ತೀನಿ. ಸ್ವಾಮಿ ಏನ್ರಿ ಮೇಲೆ? ಏನ್ರಿ ಇನ್ನೇನ್ ನಾಟಕ ಶುರು ಮಾಡೋ ಹೊತ್ನಲ್ಲಿ ನೀವು ಮಲ್ಗಕತ್ತೀರಲ್ಲ? ಇನ್ನೇನ ಯಾವತ್ತೆ ಮನೆಯೆಲ್ಲ ಮಾಡಿ ಕಾಟ ತಾಳಾರ್ದೆ ನಾಟಕ ನೋಡೋಣ ಅಂತ ಬಂದ್ರೆ ಇಲ್ಲಿ ನಾಟಕ ಪ್ರಾರಂಭ ಆಗೋ ಲಕ್ಷಣವೇ ಇಲ್ಲ ಅಂತೀನಿ. ಆಯ್ತ್ರಿ, ಇನ್ನೇನ್ ಶುರು ಆಗ್ತದ? ಏನ್ರಪ್ಪ ಮೇಲ್ದವ್ರೆ, ನೀವ್ ತಯಾರೇನು? ನಾವ್ ತಯಾರಾಗಿವ್ರಿ. ನಿಮ್ ಪಾತ್ರಗಳು ನೋಡ್ರಿ ಏನ್ ಮಾಡ್ಕೊಂತಾರಂತ. ಅವರು ತಯಾರಾಗಿ ಅದಾರೆ, ಆದ್ರೆ ಒಬ್ಬ ಮಾತ್ರ ಕಾಣಿಸ್ತಿಲ್ಲ. ನಾನು ಅವ್ರಿಗೋಸ್ಕರ ಹುಡ್ಕೊಂತ ಹಂಗೂ ಇಲ್ಲ ಹಿಂಗೂ ಇಲ್ಲ. ಈಗ ನಾಟಕ ಪ್ರಾರಂಭ ಮಾಡ್ತಿರೋ ಇಲ್ವೋ? ಎಲ್ಲಿದ್ಯೋ? ಎಲ್ಲ ಆಗಿದ್ಯೋ? ಅಯ್ಯೋ ದೇವ್ರು, ಎಲ್ಲೆಲ್ಲಪ್ಪ ಹುಡ್ಕೋದು? ಸಾಯಕ ಸಿಕ್ಕಾರೇನೋ ನನ್ನ ಶಿಷ್ಯ? ಅಯ್ಯೋ ಇಲ್ಲ ರೀ, ನಾನು ಅವನಿಗೋಸ್ಕರ ಊರೆಲ್ಲ ಹುಡ್ಕೊಂತ ಬಂದೆ. ಅಯ್ಯೋ ಅಲ್ಲ ಇವನ ಅಲ್ಲ, ಈಗ ಏನ್ ಮಾಡೋದು ಅಂತ ಮಂದಿ ಎಲ್ಲ ಕಾಯಕತ್ತಾರ, ಏನಾದ್ರೂ ಮಾಡ್ಲಿಕ್ಕೆ ಬೇಕು. ನಾಟಕ ಹೇಗ್ ಶುರು ಮಾಡೋದು? ರೀ, ಏನ್ರಿ ಅದು ನಿಮ್ ಕತಿ? ಕತೆ ಅಲ್ರಿ, ವೇತೆ. ನಾಟಕ ಶುರು ಮಾಡೋಣ ಅಂದ್ರೆ ನನ್ನ ಶಿಷ್ಯೋತ್ತಮ ಖಾನೆ ಆಗವನೆ. ಅವ್ನು ಯಾವಳಿಂದ ಓಡೋದೋ ಏನೋ. ಏನ್ ಹೇಳಿ ಮೆತ್ತಿಗೆ ಅವನೇನಾದ್ರೂ ಕೇಳಿಸ್ಕೊಂಡನು? ಅಲ್ರಿ, ಈಗ ಇವ್ರು ಸಿಕ್ಕರೆ ಇವ್ರನ್ನ ನಿಮ್ ಶಿಷ್ಯ ಮಾಡಿದ್ರೆ ಹೆಂಗೆ? ಯಾಕಪ್ಪ, ನಮ್ ಕಂಪ್ನಿಯಾಗ ಇನ್ನೊಂದ್ ಹೆಣ್ಮಗಳು ಕಮ್ಮಿ ಆಗ್ಲಿಕ್ಕ? ನಿಮ್ ತಲೆಯಲ್ಲಿ ಬರೀ ಓಡೋದವ್ರ ಕಡೆನೇ ಐತಿ. ಅಲ್ಲ ರೀ, ಈಗ ಇವ್ರು ಸಿಕ್ಕ್ರ ನಿಮ್ ಶಿಷ್ಯ ಆದ್ರ ನಾಟಕಕ್ಕ ಮಂದಿ ಸಿಕ್ಕಂಗ ಆಯ್ತಲ್ಲ. ರೀ, ನಾನೇನ್ ನಿಮ್ ಶಿಷ್ಯ ಆಗಲ್ಲ. ಆದ್ರೆ ನಾಟಕ ನಡಿಲಿಕ್ಕೆ ಏನ್ ಸಹಾಯ ಬೇಕು ಹೇಳಿ, ಮಾಡ್ತೀನಿ. ಅಂದ್ರೆ ನಿಮಗ್ ನಾಟಕ ಮಾಡಿ ಅಭ್ಯಾಸದೇನೋ? ಅದಕ್ಕೆ ಅಭ್ಯಾಸ ಬೇರೆ ಬೇಕೇನ್ರಿ? ಜಾಸ್ತಿ ಆಗ್ತಾರ ಅಲ್ರಿ. ನಮ್ ಜೀವನ ಒಂದು ನಾಟಕ. ಪ್ರತಿನಿತ್ಯ ನಾವೊಂದ್ ಪಾತ್ರ ಮಾಡ್ತಾನೆ ಇರ್ತೀವಿ ಅಲ್ವೇನಪ್ಪ ಪ್ರೇಕ್ಷಕ? ಅದಾರಿ, ಇವ್ರ ನಾಟಕ ಏನ್ ಮಹಾ, ಏನ್ ಸಹಾಯ ಬೇಕು ಹೇಳಿ, ಮಾಡೋಣ. ಏನಿಲ್ಲ ರೀ, ನಾನ್ ಹೇಳಿದ್ದಕ್ಕಲ್ಲ ನೀವು ಹ್ಞೂ ಆಹಾ ಅಂದ್ರೆ ಸಾಕಷ್ಟೆ. ನೀವ್ ಹೇಳಿದ್ದಕ್ಕೆಲ್ಲ ಊಹು ಆಹಾ ಅನ್ನೋದಷ್ಟೇ ತಾನೇ? ಅದೇನ್ ದೊಡ್ಡ ಕೆಲ್ಸ, ಮಾಡ್ತೀನಿ. ಹಾ ಆಯ್ತ್ರಿ, ಬರ್ರಿ. ಮೊದ್ಲಿಗೆ ನಾವು ನಮ್ಮ ಸಂಪ್ರದಾಯದಂತೆ ಆ ಗಣಪನ್ ಪೂಜೆ ಮಾಡೋಣ. ಆಹಾ, ಆಗ್ಬೋದು. ನಡೀರಿ, ನಡಿ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣಾದಿಂದಲಿ ಕಾಯೋ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣಾದಿಂದಲೇ ಕಾಯೋ ಗಣನಾಯಕ. ಎಳ್ಳು ಹೊಲದಾಗಿರುವ ಡೊಳ್ಳು ಹೊಟ್ಟೆ ಬೆನವಣ್ಣ, ಎಳ್ಳೆಲೆ ತುಪ್ಪ ತಿಳಿದುಪ್ಪ. ಎಳ್ಳೆಲೆ ತುಪ್ಪ ತಿಳಿದುಪ್ಪ, ಎಳ್ಳೆಲೆ ತುಪ್ಪ ತಿಳಿದುಪ್ಪ ಸಲ್ಲಿಸುವೆ, ಡೊಳ್ಳು ಹೊಟ್ಟೆ ಗಣಪ ಕೊಡು ಮತಿಯ. ಡೊಳ್ಳು ಹೊಟ್ಟೆ ಗಣಪ ಕೊಡು ಮತಿಯ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣಾದಿಂದಲೇ ಕಾಯೋ ಗಣನಾಯಕ. ಎದ್ದೋನೆ ನಿಮ್ಮ ಧ್ಯಾನ, ಎಳುತ್ತಾಲೆ ನಿಮ್ಮ ಧ್ಯಾನ, ಎದ್ದೋನೆ ನಿಮ್ಮ ಧ್ಯಾನ, ಹೇಳ್ತಾಲೆ ನಿಮ್ಮ ಧ್ಯಾನ. ಸಿದ್ಧರ ಧ್ಯಾನ ಶಿವ ಧ್ಯಾನ, ಸಿದ್ಧರ ಧ್ಯಾನ ಶಿವ ಧ್ಯಾನ.
ಸಿದ್ಧರ ಧ್ಯಾನ ಶಿವ ಧ್ಯಾನ ಮಾ ಶಿವನೇ ನಿದ್ದೆಗಣ್ಣಾಗೆ ನಿಮ್ಮ ಧ್ಯಾನ ನಿದ್ದೆ ಗಣ್ಣಾಗೆ ನಿಮ್ಮ ಧ್ಯಾನ ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣಾದಿಂದಲೇ ಕಾಯೋ ಗಣನಾಯಕ ನಮ್ಮ ಕರುಣಾದಿಂದಲೇ ಕಾಯೋ ಗಣನಾಯಕ ನಮ್ಮ ಕರುಣಾದಿಂದಲೇ ಕಾಯೋ ಗಣನಾಯಕ ಕರುಣಾದಿಂದಲೇ ಕಾಯೋ ಗಣನಾಯಕ ನಮ್ಮ ಕರುಣಾದಿಂದಲೇ ಕಾಯೋ ಗಣನಾಯಕ ನಮ್ಮ ಕರುಣಾದಿಂದಲೇ ಕಾಯೋ ಗಣನಾಯಕ ಅಬ್ಬಾ, ಈಗ ನಮ್ಮ ಪೂಜೆ ನಿರ್ವಿಘ್ನವಾಗಿ ನೆರವೇರುತ್ರಿ. ಹೌದ್ರಿ ಯಾವ್ರ ಆಶೀರ್ವಾದನೂ ಸಿಕ್ತ್ರಿ. ಹೌದ್ರಿ ಅನ್ನಂಗೆ ನಾನ್ ಕತೆನ ಶುರು ಹಚ್ಚಕತ್ತೇನ್ರಿ ಈಗ. ರೀ ನೀವ್ ಹತ್ರಿ ಅಥವಾ ಇಳಿರಿ, ಬೇಗ ನಾಟಕ ಪ್ರಾರಂಭ ಮಾಡ್ರಿ. ಇವ್ನ್ ಯಾರು ಆತರದಾಗ ಹುಟ್ಟಾನ್ರಿ? ಏ ಇಲ್ಲ ಇಲ್ಲ ಇಲ್ಲ, ನಾನು ಸರಿಯಾಗಿ ಹುಟ್ಟಿದ್ದೀನಿ. ಆ? ಹ್ಮ್ ಆ. ಏನಪ್ಪ ಕತೆ ಶುರು ಮಾಡೋಣವಾ? ಆಯ್ತ್ರಿ, ಶುರು ಮಾಡಲ್ಲ. ಹಾ ಅಪ್ಪ ಸಹಾಯಕ ಹೇಳ್ಬಿಲ್ಲ. ಅನ್ನಂಗೆ ಈಗ ನಾನು ಯಾವ ಕತೆ ಶುರು ಹಚ್ಚಲಿ? ಈ ರಂಗಮಂದಿರದಲ್ಲಿ ನಿಂತಾಳಲ್ಲ, ಈಕೆ ಯಾರು? ಆ ನೋಡಿ ಸ್ವಾಮಿ, ಕತೆ ಪ್ರಾರಂಭಿಸಿ ಅಂದ್ರಲ್ಲ, ಕತೆ ಸೂತ್ರಧಾರರು ಇಲ್ಲೇ ಪ್ರತ್ಯಕ್ಷವಾದ್ರು. ಸರಿ, ಹಂಗಾದ್ರೆ ಈಕೆ ಕಥೆನ ಹೇಳ್ರಲ್ಲ. ಬರೀ ಪ್ರತ್ಯಕ್ಷ ಆದ್ರೆ ಪ್ರೇಕ್ಷಕರಿಗೆ ಅಂದ್ರೆ ನಮ್ಗ ಹ್ಯಾಂಗ್ರಿ ತಿಳಿಬೇಕು. ಹೌದ್ರಿ, ಕತೆ ಹೇಳ್ರಿ. ಹೇಳ್ರಿ. ಕರೆ ನೀವ್ ಹೇಳೋದು ಕರೆ ಐತ್ರಿ. ಹಾ ಆಯ್ತಾಯ್ತು. ನೋಡಿ ಸ್ವಾಮಿ, ಇಲ್ಲಿ ನಿಂತಿರುವಂತಹ ಒಂದು ಹೆಣ್ಣು ಮಗಳದ್ದು ಕತೆ ರೀ. ಮೌನವಾಗಿ ನಿಂತಾರೆ ಖರೆ. ಮೌನ ಇದ್ರಾಗ ಎಂತೆಂತ ಅರ್ಥ ಅಡಗೈತ್ರಿ. ಓ ಹೌದ್ರಿ. ಹಾ ನಾನು ಅದನ್ನೇ ಹೇಳಕ್ಕಂತ ಹೊಂಟೆ ಸಹಾಯಕ್ರೆ. ಮತ್ತೆ ಪ್ರೇಕ್ಷಕ್ರೆ, ನನ್ಗೂ ಕುತೂಹಲ ಹೆಚ್ಚಾಗೈತ್ರಿ. ಈ ಮೌನದ ಅರ್ಥನಾದ್ರೂ ಹೇಳ್ರಲ್ಲ. ಹಾ ಹಾ ಇಲ್ಲಿ ಸೇರಿರುವಂತಹ ಮಹಾಸಭಿಕರಿಗೆ ಶರಣೆನ್ನುತ್ತಾ ನಮ್ಮ ನಾಡಿನೊಳಗೆ ನಾಡಿಗಾಗಿ ತ್ಯಾಗ ಮಾಡಿದಂತಹ ಒಂದು ಸತ್ಯಕಥಾ ಪ್ರಸಂಗವನ್ನ ನಿಮ್ಮ ಮುಂದೆ ಅಲ್ಲ ನಿಮ್ಮ ಮುಂದೆ ಈಗ ನಾನು ಅರ್ಪಿಸಲಿಕ್ಕಿತ್ತೇನ್ರಿ. ಓಹೋ ಕಾಳಗದ ಕಥೆಯಲ್ಲ ಉಳಿಗದ ಮಾತಲ್ಲ ತೋಳು ಹೋದಮ್ಮನ ಕಥೆಯಲ್ಲ ತೋಳು ಹೋದಮ್ಮನ ಕಥೆಯಲ್ಲ ತೋಳು ಹೋದಮ್ಮನ ಕಥೆಯಲ್ಲ ಈ ಕಥೆ ಜ್ಞಾನದಲ್ಲಿ ಕೇಳಿ ಫಲವುಂಟು ಜ್ಞಾನದಲ್ಲಿ ಕೇಳಿ ಫಲವುಂಟು. ಹಾ ನಮ್ಮ ಕನ್ನಡ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆ ಓಹೋ ಕಡೂರು ತಾಲೂಕಿನ ಚಂದದ ನಗರ ಸಕರಾಯಪಟ್ಟಣವನ್ನು ಹಾ ರುಕ್ಮಾಂಗದ ಎಂಬ ದೊರೆ ರಾಜಧಾನಿಯನ್ನಾಗಿ ಮಾಡಿಕೊಂಡು ಓ, ಗೊತ್ತಾಯ್ತು ಬಿಡ್ರಿ, ನೀವು ಯಾವ ರಾಜನ ಕತೆ ಹೇಳಕ್ ಹೊಂಟೀರಿ ಅಂತ. ಹಂಗಾದ್ರೆ ಮುಂದಿನ ಕತೆ ನೀನೇ ಹೇಳಪ್ಪ ಸಹಾಯಕ. ಹ್ಮ್ ಹೇಳ್ರಿ. ಸರಿ, ಸಕರಾಯ ಪಟ್ಟಣದ 32 ಊರುಗಳನ್ನ ಆಳ್ತಾ ಇದ್ದ ನಮ್ಮ ರುಕ್ಮಾಂಗದ ರಾಜ. ಓಹೋ ರಾಜ್ಯ ಬಹಳ ಸುಭಿಕ್ಷವಾಗಿತ್ರಿ. ಹೌದ್ರಿ. ಪ್ರಜೆಗಳನ್ನೆಲ್ಲ ತನ್ನ ಸ್ವಂತ ಮಕ್ಕಳಂತೆ ಪರಿಪಾಲನೆ ಮಾಡ್ತಿದ್ದ. ಅವನ ರಾಜ್ಯದ ರಾಜಧಾನಿ ಹೆಂಗಿತ್ತಪ್ಪ ಅಂದ್ರೆ ಹೆಂಗಿದ್ರಪ್ಪ? ಚೆಲುವ ಕನ್ನಡ ನಾಡು ಇತಿಹಾಸದ ಸಿರಿಬೀಡು ತಂದಾನಿ ತಾನ ತಂದಾನಿ ತಾನ ಪಡುವಾಣ ಮಲೆಗಾಳ ಪಾದದ ಅಡಿಯಲ್ಲಿ ತಂದಾನಿ ತಾನ ತಂದಾನಿ ತಾನ ಹುದುಳಗೊಂಡಿದ್ದ ನಗರ ಶಕುನ ರಂಗನಾಥ ನೆಲೆಯ ತಂದಾನಿ ತಾನ ತಂದಾನಿ ತಾನ ಬತ್ತೇರಿ ಪೀರಂಗಿ 7 ಸುತ್ತಿನ ಕೋಟೆ ತಂದಾನಿ ತಾನ ತಂದಾನಿ ತಾನ ಮುತ್ತಿನ ತೋರಣ ತಂದಾನಿ ತಾನ ಹಾಲು ಮಾರುವ ಬೀದಿ ತಂದಾನಿ ತಾನ ನೂಲು ಮಾರುವ ಬೀದಿ ತಂದಾನಿ ತಾನ ಮುತ್ತು ರತ್ನ ಮಾರು ಬೀದಿ ತಂದಾನಿ ತಾನ ಲಿಂಗವಂತರೂ ಇದ್ದ ಶರಣ ಜಂಗಮರಿದ್ದ ತಂದಾನಿ ತಾನ ತಂದಾನಿ ತಾನ ಅಡಿಕೆ ಬಾಳೆ ಕಬ್ಬು ಬೆಳೆವ ಹಲಸು ಮಾವು ಹಣ್ಣು ಬೆಳೆವ ತಂದಾನಿ ತಾನ ತಂದಾನಿ ತಾನ ಜಾಜಿ ಮಲ್ಲಿಗೆ ಹೂವ ಸಿರಿಯ ಹೊದ್ದ ಬೆಡಗಿನ ಸಕಲ ಸಕರಾಯ ಪಟ್ಟಣ ಸಕರಾಯ ಪಟ್ಟಣ ಸಕರಾಯ ಪಟ್ಟಣ ಸಕರಾಯ ಪಟ್ಟಣ ಹಾ ಆ ರುಕ್ಮಾಂಗದ ರಾಜನಿಗೆ ಗಂಡು ಸಂತಾನಗಳಿಲ್ಲ. ಹೌದ್ರಿ. 3 ಜನ ಹೆಣ್ಣು ಮಕ್ಕಳು ರೀ. ಓಹೋ ಮಗಳನ್ನು ಹಿರಿಯ ಮಗಳಿಗೆ ಚಿಕ್ಕ ಮಗಳನ್ನ ಚಿಕ್ಕಮಗಳೂರಿಗೆ ಕೊಟ್ಟು ಲಗ್ನ ಮಾಡ್ಸೇನ್ರಿ. ಉಳಿದಾಕೆ ಹೆಣ್ಣು ಮಗಳನ್ನು ಸಕರಾಯನಿಗೆ ಕೊಟ್ಟು ಲಗ್ನ ಮಾಡಿಸಿ ಪಟ್ಟಣದಲ್ಲಿ ಇರಿಸಿಕೊಂಡಿದ್ದಾರೆ. ಓಹೋ ಇರುವಾಗ ಒಮ್ಮೆ ರಾಜ್ಯಕ್ಕೆ ಬರಗಾಲ ಬಂದ್ರಿ. ಹೌದ್ರಿ. ಅಂತಿಂತ ಬರಗಾಲ ಅಲ್ರಿ,
ತಿಂಗಳು ಕಳೆದಾವು ಶಂಭುಲಿಂಗ ವರುಷ ಕಳೆದಾವು ಶಂಭುಲಿಂಗ ಮಳೆಯಿಲ್ಲ ಬೆಳೆಯಿಲ್ಲ ಶಂಭುಲಿಂಗ ಹದ್ದು ಹಾರ್ಯಾವ ಶಂಭುಲಿಂಗ ಅಂಗಳ ಕಿಳಿದಾವ ಶಂಭುಲಿಂಗ ಶ್ವಾನ ಕೂಗ್ಯಾವ ಶಂಭುಲಿಂಗ ಎಲುಬು ಕಡಿದಾವ ಶಂಭುಲಿಂಗ ದಿಕ್ಕು ತೋರದ ಜನ ಶಂಭುಲಿಂಗ ದಿಕ್ಕು ತೋರದ ಜನ ಶಂಭುಲಿಂಗ. ಹೀಗೆ ಇರುವಾಗ ಒಮ್ಮೆ ರಾಜನಿಗೆ ಒಂದು ಯೋಚನೆ ಬಂತ್ರಿ. ಏನ್ರಿ ಅದು? ಭೀಕರ ಕ್ಷಾಮದ ಪರಿಹಾರಕ್ಕಾಗಿ ನಾಡಿನ ಜನ ಸುಭಿಕ್ಷವಾಗಿರ್ಬೇಕು ಅಂತ ಯೋಚನೆ ಬಂತು ದೊರೆಗೆ. ಓಹೋ, ಮಂತ್ರಿಗಳೊಡನೆ ಸಮಾಲೋಚನೆ ನಡೆಸಿ ಶೀಘ್ರದಲ್ಲೇ ಒಂದು ಕೆರೆ ನಿರ್ಮಾಣ ಮಾಡಬೇಕೆಂದು ಸಂಕಲ್ಪ ಮಾಡಿಯೇ ಬಿಟ್ಟಾರಿ. ಆಹಾ, ಮಂತ್ರಿ ಬುದ್ಧಿ ಬಹಳ ಚುರುಕು. ಎಷ್ಟೇ ಆದ್ರೂ ನಮ್ಮ ಮಂತ್ರಿಗಳಲ್ವೇ. ಹೌದ್ರಿ. ಒಂದು ದಿನ ರಾಜನನ್ನ ಶಕುನಗಿರಿ ಕಾಡಿಗೆ ಬೇಟೆಯಾಡಲೆಂದು ಕರೆದುಕೊಂಡು ಹೋಯ್ದ ನೋಡ್ರಿ. ಓ, ತಾನಂದ ನಾನೋ ತಂದಾನಿ ನಾನೋ ತಾನಂದ ನಾನೋ ತಂದಾನಿ ನಾನೋ ತಾನಂದ ನಾನೋ ತಂದಾನಿ ನಾನೋ ತಾನಂದ ನಾನೋ ತಂದಾನಿ ನಾನೋ ಪಡುವಾಣ ದಿಕ್ಕಿಗೆ ಹೊರಟಾರು ಬೇಟೆಗೆ ತಾನಂದ ನಾನೋ ತಂದಾನಿ ನಾನೋ ಶಕುನಗಿರಿ ತಪ್ಪಲಲಿ ಸವಿದಾರ ವನಸೀರಿ ತಾನಂದ ನಾನೋ ತಂದಾನಿ ನಾನೋ ತಾನಂದ ನಾನೋ ತಂದಾನಿ ನಾನೋ ತಾನಂದ ನಾನೋ ತಂದಾನಿ ನಾನೋ ತಾನಂದ ನಾನೋ ತಂದಾನಿ ನಾನೋ. ಆಹಾ, ಶಕುನಗಿರಿ ತಪ್ಪಲು ಎಷ್ಟು ರಮ್ಯ. ವನಸಿರಿಯೇ ಇಲ್ಲಿ ಮೈತಾಳಿ ನಿಂತಂತಿದೆ ಅಲ್ಲವೇ? ಹೌದು ಪ್ರಭು, ಅದಕ್ಕೆ ಅನುಮಾನವೇ ಇಲ್ಲ. ಮಂತ್ರಿಗಳೇ, ನಾವು ಬೇಟೆಯಾಡುತ್ತಾ ಬಹಳ ದೂರ ಬಂದಂತಿದೆ ಅಲ್ಲವೇ? ಹೌದು, ಅದಕ್ಕೆ ಕಾರಣ ನಾನೇ. ಆ? ಏನು ಕಾರಣ? ಪ್ರಭುಗಳೇ, ಕ್ಷಮೆ ಇರಲಿ. ತಮಗೆ ಆಯಾಸವಾಗಿದ್ದರೆ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳಿ. ಹಾಗೇನಿಲ್ಲ ಮಂತ್ರಿಗಳೇ. ಪ್ರಭುಗಳೇ, ಕೆರೆ ನಿರ್ಮಾಣಕ್ಕೆಂದು ಸ್ಥಳ ಪರಿಶೀಲನೆ ಉದ್ದೇಶ ಬಹಳ ದಿನಗಳಿಂದ ಇತ್ತಲ್ಲ. ಅದೇ ಉದ್ದೇಶಕ್ಕೆಂದು ತಮ್ಮನ್ನು ಇಷ್ಟು ದೂರ ಕರೆತರಬೇಕಾಯಿತು. ಬಹಳ ಸಂತೋಷ. ಯಾವುದು ಆ ಸ್ಥಳ? ಅಗೋ, ಆ ದೂರದಲ್ಲಿ ಕಾಣುವ ಪ್ರದೇಶ ನೋಡಿ. ಹಾವಿನಂತೆ ಹರಿದು ಹೋಗುತ್ತಿರುವ ಗೌರಿ ಹಳ್ಳ. ಆಹಾ, ಎಷ್ಟು ರಮಣೀಯವಾಗಿದೆ ಅಲ್ಲ? ಹೌದು ಪ್ರಭು. ಅಲ್ಲಿ ನೋಡಿ, ಆ ಎರಡೂ ಗುಡ್ಡೆಗಳ ಸಾಲು. ಅವುಗಳ ಮಧ್ಯೆ ಏರಿ ನಿರ್ಮಿಸಿದರೆ ಸೂಕ್ತವೆಂದು ನನ್ನ ಅಭಿಪ್ರಾಯ. ತಮ್ಮ ಅಪ್ಪಣೆ ದೊರೆತರೆ ನಿರ್ಮಾಣದ ಕಾರ್ಯವನ್ನು ತ್ವರಿತಗತವಾಗಿ ಶುಭ ಮುಹೂರ್ತದಲ್ಲಿ ಪ್ರಾರಂಭಿಸಬಹುದು ಪ್ರಭು. ಶುಭ ಕಾರ್ಯಕ್ಕೆ ನಮ್ಮ ಅಪ್ಪಣೆ ಸದಾ ಇದೆ ಮಂತ್ರಿಗಳೇ. ತ್ವರಿತವಾಗಿ ಆರಂಭಿಸಿ. ಭೂಮಾಪಕರು, ವಾಸ್ತು ವಿದ್ಯಾ ಕುಶಲಿಗಳನ್ನು ಕರೆಯಿಸಿ, ಕೆಲಸಕ್ಕೆ ಬೇಕಾದ ಪ್ರತಿಭಾವಂತರನ್ನು ಆರಿಸಿ ನೇಮಿಸಿ, ಪ್ರಜಾಕ್ಷೇಮಾಭಿವೃದ್ಧಿಗೆ ಆಗುವ ಈ ಪವಿತ್ರ ಕಾರ್ಯಕ್ಕೆ ಹಣ ಎಷ್ಟು ಖರ್ಚಾದರೂ ಚಿಂತೆ ಇಲ್ಲ. ಕಾರ್ಯ ತೀವ್ರವಾಗಿ ನಡೆಯಲಿ. ಅಪ್ಪಣೆ ಪ್ರಭು. ಮಂತ್ರಿಗಳೇ, ಈ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಹುಟ್ಟಿ ಬಂದ ಆ ಗೌರಿ ಹೊಳೆ ನೀರು ಕೆರೆ ಏರಿ ನಿರ್ಮಿಸಿದರೆ ಎಷ್ಟು ನೀರು ನಿಲ್ಲಬಹುದು? ಇದರ ಬಗ್ಗೆ ತಮಗೆ ಅರಿವಿದೆಯೇ? ಅರಿವಿದೆ ಮಹಾಪ್ರಭು. ಆ ಎರಡು ಗುಡ್ಡಗಳ ನಡುವೆ ನಿರ್ಮಿಸುವ ಏರಿಯ ಉದ್ದ ಸುಮಾರು 1700 ಅಡಿಗಳಷ್ಟು ಆಗಬಹುದು. ಉನ್ನತ ಗಿರಿಶ್ರೇಣಿಗಳಿಂದ ಆವೃತವಾಗಿ ಕೆರೆಯು ಪೂರ್ಣ ತುಂಬಿದಾಗ ಚಿಕ್ಕ ಚಿಕ್ಕ ದ್ವೀಪಗಳಂತೆ ಗೋಚರಿಸುವುದು ಅಲ್ಲದೆ ಆ 7 ಗುಡ್ಡಗಳು ಸುತ್ತುವರಿಯುವುದು ಪ್ರಭು. ಇದರಿಂದ ನಮ್ಮ ನಾಡಿಗೆ ಉಪಯೋಗ ಎಷ್ಟಾಗಬಹುದು? ಈ ಕೆರೆಯ ನೀರಿನಿಂದಾಗಿ ಸಹಸ್ರಾರು ಎಕರೆ ಜಮೀನು ಅಚ್ಚುಕಟ್ಟು ಹೊಂದಿ ನಮ್ಮ ಪಟ್ಟಣದ ಊರುಗಳಾದ ಪಿಳ್ಳೇನಹಳ್ಳಿ, ಬಿಸಿಲೇಹಳ್ಳಿ, ಚಿಕ್ಕಬಾಣಾವರ, ಬಾಣೂರು, ಬಿಸಿಲೇಹಳ್ಳಿ, ದೊಡ್ಡಬೇಲಾಳು, ಎಮ್ಮೆದೊಡ್ಡಿ, ಅದು ಅಲ್ಲದೆ ಆ ಬ್ರಹ್ಮ ಸಮುದ್ರದವರೆಗೂ ನೀರು ಹರಿದು ನಮ್ಮ ರೈತ ಪ್ರಜೆಗಳಿಗೆ ಜೀವನಾಡಿಯಾಗಬಲ್ಲದು. ಅಷ್ಟೇ ಅಲ್ಲ ಮಹಾಪ್ರಭು, ದನಕರುಗಳಿಗೆ ನೀರಿನ ಅಭಾವವೂ ಕೂಡ ಇಲ್ಲದಂತೆ ಆಗುತ್ತದೆ ಪ್ರಭು. ಹೌದೇ? ಬಹಳ ಸಂತೋಷ, ಬಹಳ ಸಂತೋಷ. ಅಷ್ಟೇ ಅಲ್ಲ ಮಹಾಪ್ರಭು, ಈ ಗೌರಿ ಹಳ್ಳ ವೇದ ನದಿ ಎನಿಸಿ ನಮ್ಮ ಪಟ್ಟಣದ ಪಕ್ಕದಲ್ಲೇ ಹರಿದು ಹೋಗಿ ಕಡೂರಿನ ಸಮೀಪ ತಂಗಳಿಯಲ್ಲಿ ಸಂಧಿಸಿ ಅವತಿ ನದಿಯನ್ನು
ಅವತಿ ನದಿಯನ್ನು ಸೇರಿ ಚಿತ್ರದುರ್ಗ ಜಿಲ್ಲೆಯ ಮಾರಿ ಕಣಿವೆಯಲ್ಲಿ ಲೀನವಾಗಿ ವೇದಾವತಿ ನದಿ ಎಂದು ಪ್ರಸಿದ್ಧಿ ಹೊಂದುತ್ತದೆ ಪ್ರಭು. ಹೌದೇ? ಹಾಗಿದ್ದರೆ ವಿಳಂಬ ಯಾಕೆ? ಶುಭ ಮುಹೂರ್ತದಲ್ಲಿ ಏರಿಯ ಕೆಲಸ ಪ್ರಾರಂಭವಾಗಲಿ. ಅಪ್ಪಣೆ ಪ್ರಭು. ಇನ್ನು ರಾಜಧಾನಿಯ ಕಡೆಗೆ ಹೊರಡೋಣವೇ? ಆಗಲಿ ಮಂತ್ರಿಗಳೇ, ನಡೆಯಿರಿ. ತಾನಂದನಾನೋ ತಂದಾನಿ ನಾನು ತಾನಂದನಾನೋ ತಂದಾನಿ ನಾನು ತಾನಂದನಾನೋ ತಂದಾನಿ ನಾನು ತಾನಂದನಾನೋ ತಂದಾನಿ ನಾನು ತಾನಂದನಾನೋ ತಂದಾನಿ ನಾನು. ಕೇಳ್ರಪ್ಪ ಕೇಳಿ, ನಾಡಿನ ಪ್ರಜೆಗಳೇ ಕಿವಿಗೊಟ್ಟು ಕೇಳ್ರಿ. ನಮ್ಮ ಮಹಾರಾಜರು ಆಜ್ಞೆಯನ್ನು ಹೊರಡಿಸಿದ್ದಾರೆ, ಕೇಳ್ರಿ. ಮನೆಗೆ ಒಬ್ಬರಾದರೂ ಕೆರೆ ಏರಿ ಕಟ್ಟಲು ಬರಬೇಕಂತೆ. ಬಂದವರಿಗೆ ದಿನಕ್ಕೆ 1 ಬಳ್ಳ ದವಸ ಧಾನ್ಯ ಕೊಡ್ತಾರಂತೆ. ಕೇಳ್ರಪ್ಪ. ಹೊಯ್ದ ಡಂಗೂರ ಕೇಳಿ ಕಲ್ಯಾಣದಣ್ಣ ಸುಯ್ದ ಸುದ್ದಿಯ ಕೇಳಿ ಕಲ್ಯಾಣದಣ್ಣ ಏರಿಯ ಕಟ್ಟಲು ಕಲ್ಯಾಣದಣ್ಣ ಸರ್ವರು ಒಂದಾಗಿ ಕಲ್ಯಾಣದಣ್ಣ ತಿಂಗಳು ಗಟ್ಟಲೆ ಕಲ್ಯಾಣದಣ್ಣ ವರ್ಷಾನುಗಟ್ಟಲೆ ಕಲ್ಯಾಣದಣ್ಣ ಹಗಲಿರುಳು ದುಡಿತಾರೆ ಕಲ್ಯಾಣದಣ್ಣ. ಏರಿಯೂ ನಿಲ್ಲದೆ ಕಲ್ಯಾಣದಣ್ಣ ಕುಸಿದು ಹೋಯಿತು ಕಲ್ಯಾಣದಣ್ಣ ರುಕ್ಮಾಂಗದ ರಾಜ ಕಲ್ಯಾಣದಣ್ಣ ಚಿಂತೆಗೆ ಒಳಗಾದ ಕಲ್ಯಾಣದಣ್ಣ ಮನದಾಗೆ ಮರುಗ್ಯಾನು ಕಲ್ಯಾಣದಣ್ಣ ದೇವರಿಗೆ ಶರಣಾದ ಕಲ್ಯಾಣದಣ್ಣ. ಕಲ್ಯಾಣದನ್ನ ಇಂಥ ಕ್ಲಿಷ್ಟ ಪರಿಸ್ಥಿತಿನಲ್ಲೂ ಏನಪ್ಪ ಆಯ್ತು ಅಂದ್ರೆ, ಏನ್ರಪ್ಪ ಆಯ್ತು? ಏರಿ ಕಟ್ಟಲು ಬಂದಂತಹ ಮನೆ ಮಂದಿಗಳಿಗೆಲ್ಲ ಬಳ್ಳದಲ್ಲಿ ದವಸ ಧಾನ್ಯ ಕೊಡ್ತಾರೆ. ದಾನ ಧರ್ಮ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ. ಯಾರ್ರೀ? ಆ? ಅದಾರಿ ಯಾರು ಅಂತ ಗೊತ್ತಾಗಿಲ್ಲ. ರುಕ್ಮಾಂಗದ ದೊರೆ ಓಹೋ, ಗೊತ್ತಾದ್ರಿ ಗೊತ್ತಾದ್ರಿ. ರಾಜ ಒಂದು ಚೂರು ಕುಂದಿಲ್ಲದ ಹಾಗೆ ಎಲ್ಲವನ್ನೂ ನಡೆಸಿಕೊಂಡು ಬಂದಾನ ನೋಡ್ರಿ. ನನ್ಗೆ ಒಂದು ಸಂಶಯ ಐತೆ ನೋಡ್ರಿ. ಹಂಗ್ ನೋಡ್ಬೇಡ್ರಿ, ಭಯ ಆಗ್ತದೆ. ಸರಿ ಹೇಳಪ್ಪ, ಅದೇ ನಿನ್ ಸಂಶಯ, ಪರಿಹರಿಸ್ಕೋ. ಅಲ್ರಿ, ಆಗ್ಲಿಂದಾನು ಇಬ್ರು ಏನೇನೋ ಹೇಳ್ಕೊಂತ ಬಂದ್ರಿ. ನಾನು ನಿಮ್ಮಿಂದನೇ ತಲೆಯಾಡ್ಸ್ಕೊಂತ ಬಂದೀನಿ. ಆದ್ರೆ ಆಗ್ಲೇ ಏನೋ ಅಂದ್ರಲ್ಲ, ಹಾ ಬಳ್ಳ ಅಂತ. ಹಂಗಂದ್ರೆ ನಮ್ಮಂತ ಹೆಂಗ್ರಿ ತಿಳಿಬೇಕು? ಹೌದ್ರಿ ನಿರೂಪಕ್ರೆ, ಮಂದಿ ತಿಳಿಯೋ ಹಂಗೆ ನಾವ್ ಹೇಳ್ಬೇಕಾಗ್ತದ, ಇಲ್ಲಾಂದ್ರೆ ಅಪಾರ್ಥ ಮಾಡ್ಕೋತಾರೆ. ಯಾಕಂತೀರಾ? ನಮ್ ಕಡೆ ಬಳ್ಳ ಅಂದ್ರೆ ತಿಳಿಯೋಂಗಿಲ್ಲ. ಹೇಳ್ತೀನಿ. ಬಳ್ಳ ಅಂದ್ರೆ 4 ಸೇರು ತುಂಬುವಂತ ಒಂದು ಪಾತ್ರೆ. ಹೌದ್ರಿ? ಅದ್ರಲ್ಲಿ ಧಾನ್ಯ ತುಂಬಿ ಕೊಡ್ತಾ ಇದ್ರು. ಓಹೋ, ಆ ಬಲ್ಲಾನೇ ಜಗನ್ನಾಥನಾದ ಕೈಲಾಸನಾಥನ ಸಂಕೇತವಾದ. ಆ ಬಲ್ಲವನ್ನು ಬೋರಲು ಹಾಕಿದರೆ ಶಿವನ ಸಂಕೇತವಾದ ಶಿವಲಿಂಗ ಆಗ್ತಾನೆ. ಹೌದ್ರಿ? ಅದಕ್ಕೆ ಒಂದು ದೇವಸ್ಥಾನ ಕಟ್ಟಿ ಪ್ರತಿನಿತ್ಯ ಪೂಜೆ ಪುನಸ್ಕಾರವನ್ನ ವೈಭವದಿಂದ ಮಾಡ್ತಾರೆ. ಆಹಾ, ಆಮೇಲೆ ಬಂದಂತ ಭಕ್ತರಿಗೆಲ್ಲ ದಾಸೋಹ ಮಾಡ್ತಾರೆ. ದಾಸೋಹ? ಹಾ. ಹಾ, ನಿರೂಪಕ್ರೆ, ಈಗ ಇಲ್ಲೇನಾಯ್ತು? ಇಲ್ಲಿ ಏನಪ್ಪಾ ಆಯ್ತು ಅಂದ್ರೆ, ಹೇರಿ ಕಟ್ಟಲು ಬಂದಂತಹ ಮಾರನೇ ದಿನ ಹೋಗಿ ನೋಡಿದಾಗ ಆ ಹೇರಿ ನಿಲ್ಲದೆ ಕುಸಿದು ಮೊದಲಿನ ಹಾಗೆ ನೆಲಸಮಾಗಿರ್ತದೆ ರೀ. ಹೌದ್ರಿ? ರಾಜ ತುಂಬಾ ಚಿಂತಕಾಂತನಾದ ರೀ. ಯಪ್ಪ ಶಿವನೇ, ರಾಜನ ಚಿಂತೆಗೆ ಪರಿಹಾರನೇ ಇಲ್ವೋ? ಪರಿಹಾರ ಇಲ್ಲದೆ ಇರುತ್ತೇನ್ರಿ? ಮುಂದೆ ಕತೆ ಕೇಳ್ರಿ, ಆತರ ಪಡ್ಬೇಡಿ. ಆಯ್ತು ಹೇಳ್ರಿ. ಸತ್ಯ ನ್ಯಾಯ ಧರ್ಮದ ದೃಷ್ಟಿಯಲ್ಲಿ ಪ್ರಜೆಗಳಿಗೆ ಅನುಕೂಲವಾಗ್ಲಿ ಅಂತ ದೊರೆ ಕೆರೆ ಕಟ್ಸಾಕೊಂಡ್ರಿ. ಹೌದ್ರಿ? ದೇವರು ಮೆಚ್ಚೋ ಕೆಲ್ಸ, ಪರಿಹಾರನು ತಿಳಿಸಲ್ಲ. ಹಾ, ಆ ರಾಜನ ಚಿಂತೆ ಆ ಶಿವನಿಗೆ ಮುಟ್ಟೋ ಏನು. ಒಂದು ದಿನ ನಮ್ಮ ಪಟ್ಟಣಕ್ಕೆ
ಜಂಗಮಯ್ಯನವರು ಬಂದರು. ಹಾಗೋ ಬಂದೇ ಬಿಟ್ಟರು. ಅಯ್ಯ ಬಂದಾನ ನೋಡ ಅಯ್ಯ ಬಂದಾನ ಅಯ್ಯ ಬಂದಾನ ನೋಡ ಅಯ್ಯ ಬಂದಾನ ಜಂಗಮ ದೇವನ ನೋಡ ಬೆಳಕ ತಂದಾನ ಅಯ್ಯ ಬಂದಾನ ನೋಡ ಅಯ್ಯ ಬಂದಾನ ಸಿದ್ಧರ ಸಿದ್ದಯ್ಯ ಸಿದ್ಧರ ಶ್ರೀ ಗುರು ಸಿದ್ಧ ಅಯ್ಯ ಬಂದಾನ ನೋಡ ಅಯ್ಯ ಬಂದಾನ ಅಯ್ಯ ಬಂದಾನ ನೋಡ ಅಯ್ಯ ಬಂದಾನ ಅಯ್ಯ ಬಂದಾನ ನೋಡ ಅಯ್ಯ ಬಂದಾನ. ಕ್ಷಮಿಸಬೇಕು ಮಹಾಸ್ವಾಮಿ, ತಮ್ಮ ದರ್ಶನಕ್ಕೆಂದು ಜಂಗಮರವರು ಬಂದಿದ್ದಾರೆ ಮಹಾಪ್ರಭು. ಆ? ಏನಂದೆ? ಈ ಹವೇಳಿಯಲ್ಲಿ ಜಂಗಮರವರು ಬರುತ್ತಿದ್ದಾರೆ. ಬೇಗನೆ ಬರಮಾಡುವವರನ್ನು. ಅಪ್ಪಣೆ ಮಹಾಸ್ವಾಮಿ. ಸಿದ್ಧರ ಸಿದ್ದಯ್ಯ ಸಿದ್ಧರ ಶ್ರೀ ಗುರು ಸಿದ್ಧ ಅಯ್ಯ ಬಂದಾನ ನೋಡ ಅಯ್ಯ ಬಂದಾನ ನೊಸಲಿಗೆ ಧರಿಸ್ಯಾನ ಮೂರ್ಬೆಳ್ಳ ವಿಭೂತಿ ಅಯ್ಯ ಬಂದಾನ ನೋಡ ಅಯ್ಯ ಬಂದಾನ ಮಾರುತ ಮುಡಿ ಕಟ್ಯಾನ ರುದ್ರಾಕ್ಷಿ ಧರಿಸ್ಯಾನ ಅಯ್ಯ ಬಂದಾನ ನೋಡ ಅಯ್ಯ ಬಂದಾನ ಜಂಗಮಚರ ಮೂರ್ತಿ ಸೌಖ್ಯ ನೀಡ್ಯಾನ ಅಯ್ಯ ಬಂದಾನ ನೋಡ ಅಯ್ಯ ಬಂದಾನ. ಶರಣಾರ್ಥಿಯರಿಗೆ ಈ ಪೀಠವನ್ನು ಅಲಂಕರಿಸಿ ತಮ್ಮ ಪಾದ ಸ್ಪರ್ಶದಿಂದ ನನ್ನ ಅರಮನೆ ಹಾಗೂ ನನ್ನ ಜನ್ಮ ಪಾವನವಾಯಿತು. ಯಾರಲ್ಲಿ? ಜಂಗಮದೇವರು ಬಂದಿದ್ದಾರೆ. ಪೂಜಾ ಸಾಮಗ್ರಿಯೊಂದಿಗೆ ರಾಣಿಯನ್ನು ಕರೆತನ್ನಿ. ಶಿವ ಶಿವ ಶಿವನೆಂದರೆ ಶಿವ ನಮ್ಮ ಮನದಾಗ ಜಂಗಮರ ಪೂಜೆ ನಮ್ಮ ಮನೆಯಾಗ ಶಿವ ಶಿವ ಶಿವನೆಂದರೆ ಶಿವ ನಮ್ಮ ಮನದಾಗ ಜಂಗಮರ ಪೂಜೆ ನಮ್ಮ ಮನೆಯಾಗ ಕಲ್ಲಿಗೆ ಮುಖ ಹಾಕಿ ಒಳ್ಳೆ ನುಡಿಯೇ ಕೊಲ್ಲ ಕೇಳಾಕ ಶಿವ ಬಂದ ಸೊಲ್ಲ ಕೇಳಾಕ ಶಿವ ಬಂದ ಸೊಲ್ಲ ಕೇಳಾಕ ಶಿವ ಬಂದ ಪರ್ವತದ ಮಲ್ಲಯ್ಯ ಬಂದ ಮಲೆನಾಡ ಮಲ್ಲಯ್ಯ ಬಂದ ಮಲೆನಾಡ ಶಿವ ಶಿವ ಶಿವನೆಂದರೆ ಶಿವ ನಮ್ಮ ಮನದಾಗ ಜಂಗಮರ ಪೂಜೆ ನಮ್ಮ ಮನೆಯಾಗ ಶಿವ ಶಿವ ಶಿವನೆಂದರೆ ಶಿವ ನಮ್ಮ ಮನದಾಗ ಜಂಗಮರ ಪೂಜೆ ನಮ್ಮ ಮನೆಯಾಗ ಶಿವ ಶಿವ ಶಿವನೆಂದರೆ ಶಿವ ನಮ್ಮ ಮನದಾಗ ಜಂಗಮರ ಪೂಜೆ ನಮ್ಮ ಮನೆಯಾಗ ಶಿವ ಶಿವ ಶಿವನೆಂದರೆ ಶಿವ ನಮ್ಮ ಮನದಾಗ ಜಂಗಮರ ಪೂಜೆ ನಮ್ಮ ಮನೆಯಾಗ. ರಾಜೇಂದ್ರ, ನಿನ್ನ ಮುಖಭಾವ ನೋಡುತ್ತಿದ್ದರೆ ಏನೋ ಚಿಂತೆಯಲ್ಲಿ ಮುಳುಗಿರುವಂತಿದೆ. ಏನೆಂದು ಹೇಳಲಿ ಅಯ್ಯನವರೇ? ತಮಗೆ ತಿಳಿಯದೇ ಇರುವ ವಿಷಯ ಯಾವುದಿದೆ? ರಾಜ್ಯದಲ್ಲಿ ಮಳೆ ಬೆಳೆ ಇಲ್ಲದೆ ಪ್ರಜೆಗಳೆಲ್ಲ ಕುಡಿಯುವ ನೀರಿಗಾಗಿಯೂ ಹಾಹಾಕಾರ ಮಾಡುತ್ತಿದ್ದಾರೆಂದು ಕೇಳ್ಪಟ್ಟೆ. ಅದಕ್ಕಾಗಿ ನಾಡಿನ ಸುಭಿಕ್ಷೆಗೆಂದು ಕೆರೆ ನಿರ್ಮಾಣಕ್ಕಾಗಿ ಪ್ರಯತ್ನಿಸಿದೆ. ರಾಜ್ಯದ ಭಂಡಾರವನ್ನು ಬರಿದು ಮಾಡಿದೆ. ಆದರೆ ನನ್ನ ದುರಾದೃಷ್ಟವೋ ಎಂಬಂತೆ ಕಟ್ಟಿದ ಕೆರೆ ಏರಿಯೇ ನಿಲ್ಲುತ್ತಿಲ್ಲ ಜಗದ್ಗುರುವೇ. ಮುಂದೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಟ್ಟಿದ ಕೆರೆ ಏರಿ ನಿಂತಂತಾಗುತ್ತದೆ. ಆದರೆ ಬೆಳಿಗ್ಗೆ ಹೋಗಿ ನೋಡಿದರೆ ಮಣ್ಣು ಕುಸಿದಿರುತ್ತದೆ. ಇದಕ್ಕೆ ಪರಿಹಾರ ಏನು ಅಂತ ತಿಳಿಯದೆ ತೊಳಲಾಡುತ್ತಿದ್ದೇನೆ ತೊಳಲಾಡುತ್ತಿದ್ದೇನೆ. ರಾಜ, ಧೈರ್ಯಗೊಂದೆದು. ಕಷ್ಟ ಕಾರ್ಪಣ್ಯಗಳು ಮನುಷ್ಯರಿಗಲ್ಲದೆ ಮರಕ್ಕೆ ಬರುವುದೇ. ನಾವು ಹೇಳಿದಂತೆ ಕಾರ್ಯಮಗ್ನನಾಗು. ಖಂಡಿತ ಕೆರೆ ನಿಲ್ಲುತ್ತದೆ. ನಿನ್ನ ಮನೋವೇದನೆಯೂ ಪರಿಹಾರವಾಗುತ್ತದೆ. ನೀನು ಈ ನಿನ್ನ ನಾಡು ಸುಭೀಕ್ಷೆಯಿಂದ ರಾರಾಜಿಸುತ್ತದೆ. ನಾಳೆ ಮುಂಜಾನೆ ಗುಡ್ಡದಲ್ಲಿರುವ ಬಳ್ಳಾಳೇಶ್ವರನ ಲಿಂಗಕ್ಕೆ ಮಹಾಭಿಷೇಕವನ್ನು ಮಾಡಿಸಿ ಕುಸಿದಿರುವ ಏರಿಯಾ ಹತ್ತಿರ ಬಂದಿದ್ದೀವಿ. ಆ ಸ್ಥಳದಲ್ಲಿ ನಾವು
ಆಸನರೂಢರಾದಾಗ ಮಣ್ಣನ್ನು ಭರ್ತಿ ಮಾಡಿ ಏರಿ ನಿಲ್ಲುತ್ತದೆ. ಮಹಾಗುರುವೇ ಹರ ಹರ ನನ್ನ ಮಹದೇವ ಮಹಾದೇವ ಶಿವ ಶಂಭೋ ಮಹದೇವ ಮಹಾದೇವ ಜಂಗಮ ಗುರುವೇ, ಇದು ನನ್ನಿಂದಾಗದು. ಜಂಗಮ ದೇವರ ಬಲಿದಾನ, ಈ ಸಾಹಸ ನನ್ನಿಂದಾಗದು. ನನ್ನನ್ನು ಕ್ಷಮಿಸಿಬಿಡಿ. ಈ ಮಾರ್ಗವಲ್ಲದೆ ಅಲ್ಲಿ ಮಾರ್ಗವಿಲ್ಲ. ರಾಜೇಂದ್ರ, ನಿನ್ನ ಪ್ರಯತ್ನವೆಲ್ಲ ವ್ಯರ್ಥವಷ್ಟೇ. ಮಹಾಗುರುವೇ, ಪ್ರಜಾರಕ್ಷಣೆ, ಪ್ರಜಾನುಕೂಲ, ಪ್ರಜರಕ್ಷೇಮ ನಿನ್ನ ಗುರಿಯಾಗಿದ್ದಲ್ಲಿ ಯೋಚಿಸದೆ ನಾವು ಹೇಳಿದಂತೆ ಮಾಡು, ಶುಭವಾಗುತ್ತದೆ. ರಾಜ ಪ್ರತ್ಯಕ್ಷ ದೇವತಾ ಎನ್ನುವುದನ್ನು ಮರೆಯಬೇಡ. ಎಚ್ಚರ. ಶಿವ 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 ಎಂದರೆ ಸಿಡಿಲೆಲ್ಲ ಬಯಲಾಗಿ, ಕಲ್ಲು ಬಂದೆರಗಿ ಕಡಲಾಗಿ, ಕಲ್ಲು ಬಂದೆರಗಿ ಕಡಲಾಗಿ, ಕಲ್ಲು ಬಂದೆರಗಿ ಕಡಲಾಗಿ, ಎಲೆ ಮನುಜ ಶಿವನೆಂಬ ದನಿಯ ಬಿಡಬ್ಯಾಡ, ಶಿವನೆಂಬ ದನಿಯ ಬಿಡಬ್ಯಾಡ, ಶಿವನೆಂಬ ದನಿಯ ಬಿಡಬ್ಯಾಡ, ಶಿವನೆಂಬ ದನಿಯ ಬಿಡಬ್ಯಾಡ. ಸರ್ವರು ಒಂದಾಗಿ ಬಳ್ಳಾಳೇಶ್ವರ, ಸದ್ಭಕ್ತಿಯಿಂದ ಸೇರಿ ಬಳ್ಳಾಳೇಶ್ವರ, ಪುಣ್ಯಾತ್ಮರೆಲ್ಲ ಕೂಡಿ ಬಳ್ಳಾಳೇಶ್ವರ, ನಡೆದಾರು ಏರಿಗೆ ಬಳ್ಳಾಳೇಶ್ವರ, ಗುರುದೇವ ಜಂಗಮರು ಕುಸಿದಿದ್ದ ನೆಲದಲ್ಲಿ ಪವಡಿಸಿದರು ಲಿಂಗಯ್ಯ, ಸರ್ವರು ನಮಿಸಿದರು ಬಳ್ಳಾಳೇಶ್ವರ, ಬಳ್ಳಾಳೇಶ್ವರ, ಹೈ ಬಳ್ಳಾಳೇಶ್ವರ, ಬಳ್ಳಾಳೇಶ್ವರ, ದೇವರ ಧ್ಯಾನದಲ್ಲಿ ಬಳ್ಳಾಳೇಶ್ವರ, ಮಣ್ಣು ಕಲ್ಲು ತುಂಬಿದರು ಬಳ್ಳಾಳೇಶ್ವರ, ಮೇಲೇರಿತು ಏರಿಯು ಬಳ್ಳಾಳೇಶ್ವರ, ನಿಂತಿತು ದಿಣ್ಣೆಯು ಬಳ್ಳಾಳೇಶ್ವರ, ಹೈ ಬಳ್ಳಾಳೇಶ್ವರ, ಹೈ ಬಳ್ಳಾಳೇಶ್ವರ, ಹೈ ಬಳ್ಳಾಳೇಶ್ವರ. ಓಹೋ, ಕೆರೆ ನೀರು ನಿಂತಿತು. ಅಯ್ಯನ ಕೆರೆ ನಿಂತಿತು. ಅಯ್ಯನವನಿಂದ ಕೆರೆ ನಿಂತಿತು. ಜಂಗಮಯ್ಯನವರಿಗೆ 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 ಜಯವಾಗಲಿ, ಜಂಗಮಯ್ಯನವರಿಗೆ ಜಯವಾಗಲಿ. ಹೀಗೆ ಜಂಗಮಯ್ಯನವರಿಂದ ಕೆರೆ ನಿಂತಿತು. ಹೌದ್ರಿ. ಮುಂದೆ ಆ ಜಂಗಮರು ಸೀತಾಳಯ್ಯನ ಗಿರಿಗೆ ಹೋಗಿ ನಿರ್ವಾಣ ಸ್ವಾಮಿ ಮಠದಲ್ಲಿ ನೆಲೆಸಿದ್ರು. ಅಲ್ರಿ ನಿರೂಪಕ್ರೆ ಮತ್ತೆ ಸಹಾಯಕರೇ, ಇದು ಬಹಳ ಅನ್ಯಾಯದ ವಿಚಾರ ರೀ. ಅನ್ಯಾಯ ಯಾರಿಗೆ? ಹ್ಯಾಂಗೆ? ನಿಮಗೆ ತಪ್ಪು ತಿಳುವಳಿಕೆ ಆಗೈತೆ. ಇಲ್ರಿ, ನನಗೆ ಸರಿಯಾಗಿ ತಿಳುವಳಿಕೆ ಐತಿ. ಅಲ್ರಿ, ಭಕ್ತರಿಂದಲೋ ರಾಜಕೀಯದಿಂದಲೋ ಬೇರೆ ಯಾವುದೋ ಕಾರಣದಿಂದಲೋ ಜಂಗಮನವರಿಗೆ ಜೀವನದಲ್ಲಿ ವಿಮುಕ್ತ ಆಗಿರಬಹುದು. ಸಮಾಜದ ಜಂಜಾಟವೇ ಬೇಡ ಅಂತ ಒಪ್ಪಿದಾಕ್ಷಣ ಜೀವಂತ ಸಮಾಧಿ ಮಾಡಬಹುದೇ ನೀವು? ಅಯ್ಯ ಪ್ರೇಕ್ಷಕ, ಯಾಕೆ ತಪ್ಪು ತಿಳಿತಿ? ಆಗಿನ ಕಾಲದ ಜಂಗಮರೇ ಹಾಗೆ. ಆಗಿನ ಕಾಲದ ಜಂಗಮಯ್ಯನವರು ಮಹಾ ತಪಸ್ವಿಗಳಾಗಿದ್ದರು. ಜನರ ಕಷ್ಟ ಕಾರ್ಪಣ್ಯಕ್ಕೆ ಸ್ಪಂದಿಸುತ್ತಿದ್ದರು. ಆಗಿನ ಕಾಲದಲ್ಲಿ ಇದ್ದರು ಅಂದ್ರೆ ಈಗಿನ ಕಾಲದಲ್ಲಿ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ? ಹಂಗಲ್ರಿ, ಹಂಗ ತಿಳಿಬೇಡಿ. ಈಗಿನ ಕಾಲದಲ್ಲೂ ಅಲ್ಲೊಬ್ಬರು ಇನ್ನೊಬ್ಬರು ಇರೋದಕ್ಕಂತಾನೆ 6 ತಿಂಗಳಿಗೊಮ್ಮೆ ಮಳೆ ಬೆಳೆ ಆಗ್ತಿರೋದು. ಇರ್ಬೇಕ್ರೆ ಮೊದ್ಲು ಇವನ್ ಬಾಯಿಗೆ ಬೀಗ ಹಾಕ್ರಿ. ಈ ಕತೆ ಮುಂದುವರಿಸಿ. ಹೀಗೆ ಜಂಗಮಯ್ಯನವರಿಂದ ಕೆರೆ ನಿರ್ಮಾಣವಾಯಿತು. ಏರಿ ನಿಂತ ವರ್ಷವೇ ಮಳೆ ಸುರಿದು ಕೆರೆ ತುಂಬೆ ತುಂಬಿತು. ಈ ಕೆರೆಯ ನೀರು 100 ಕಾಲುವೆಗಳಿಗೆ ಹರಿಯಕತ್ತಾವು. 10 ಊರುಗಳು ಸುಭಿಕ್ಷವಾದವು. ಓಹೋ, ಈಗ ಚಲೋ ಆಯ್ತು ನೋಡ್ರಿ. ಆದ್ರೆ ಕೆರಿ ಬರ್ತದೆ ಇಲ್ವೇ? ಅದಾರಿ, ಏನಾದ್ರೂ ಅನಾಹುತ ಆಗೋದ್ರೆ ಅಂತ. ಏರಿ ಬರ್ತದ್ರೆ ಹಂಗೇನು ಆಗ್ಲಿಕ್ಕಿಲ್ಲ. ಮುಂದೆ ಕತೆ ಕೇಳ. ಆಯ್ತು ಹೇಳ್ರಿ. ಈ ಕೆರೆ ಒಂದು ವಿಶೇಷ ಐತೆ, ಹೇಳ್ತೀನಿ ಕೇಳಿ. ಹೇಳ್ರಿ. ಸಾಮಾನ್ಯವಾಗಿ ಎಲ್ಲಾ ಕೋಡಿ ಕೆರೆಗಳು ತುಂಬಿದಾಗ ಕೋಡಿ ಬೀಳೋದು ಸ್ವಾಭಾವಿಕ. ಹೌದ್ರಿ. ಆದ್ರೆ ಈ ಅಯ್ಯನ ಕೆರೆ ಮಹತ್ವನೇ ಬೇರೆ. ಈ ಕೆರೆ ಕೋಡಿ ಬಿಡುವುದು ಶುಕ್ರವಾರ ಹಾಗೂ ಮಂಗಳವಾರಗಳಂದು. ಓಹೋ, ಇದ್ರ ಮಹಿಮೆ ಏನು ಅಂತ ಇದುವರೆಗೂ ಯಾರಿಗೂ ತಿಳಿದಿಲ್ಲ ರೀ. ಹೌದ್ರಿ. ಮಳೆಗೆ ಕೆರೆ ತುಂಬುವಾಗಲೂ ಒಂದು ವಿಚಿತ್ರ ಐತೆ. ಏನ್ರಿ ಅದು? ಸುವಿಸ
ಸುವೀಸುವಮ್ಮಲಾಲಿ ಸುವಲಾಲಿ 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 ಸುವೀಸುವಮ್ಮಲಾಲಿ ಸುವಲಾಲಿ. ಅಣ್ಣ ಅಣ್ಣ ಅಣ್ಣಯ್ಯ ಏನೋ ಜನ್ಮಿಲ್ಲ ಯಾಕೆ ಬೆಪ್ಪನ ನಿಂತ್ಬಿಟ್ಟೆ ಏನಿಲ್ಲ ಏನು ನನಗ ತಿರುಗಿ ತಿರುಗಿ ನೋಡ್ಕೊಂಡೆ ಹೊಂಟಾಳಲ್ಲ ಏನಾಯ್ತಣ್ಣ ಯಾಕೆ ಏನೋ ಮಾತಾಡಕತ್ತಿಯಲ್ಲ ಲೇ ತಮ್ಮ ಅಣ್ಣ ಒಬ್ಬ ಬಾಕಿ ನೀನ್ ಓದ್ಲಲ್ಲ ನೀನ್ ನೋಡ್ದೇನ ಯಾರಣ್ಣ ಯಾವಾಗ ಓದ್ಲು ನೀನ್ ನೋಡಿಲ್ಲೇನ ಚಲೋ ಆದ್ ಬಿಡ ಆಹಾ ಎಷ್ಟು ಚಂದ ಕುಣಿತಾಳಪ್ಪ ಹಿಂಗ ಎಷ್ಟ್ ದಿನ ಅಂತ ಇರೋದಪ್ಪ ಏ ನಾನು ಅದನ್ನೇ ಯೋಚನೆ ಮಾಡಕತ್ತಿದ್ದೆ ಕಣೋ ಆಕಿ ಮಾರೆ ನೋಡಿದ ಮ್ಯಾಗ ನನ್ನ ಮನ್ಸಾಗ ಯಾಕೋ ಒಂಥರ ಆಗ್ಲಿಕ್ಕತ್ತದ ಅದಲ್ಲ ಅಣ್ಣ ಹಿಂಗ ನಾವು ಕೈಯಾಗ ಕೆಲ್ಸ ಇಲ್ಲದ ಎಷ್ಟ್ ದಿನ ಅಂತ ಇರೋದು ಕೆಲ್ಸಕ್ಕೊಂದ್ ದಾರಿ ನೋಡ ಅಂದ್ರೆ ನೀ ದಾರಿಯಾಗ ಅವ್ರ ಮಾರಿ ನೋಡ್ಕೊಂಡು ನಿಂತಿಯಲ್ಲ ಓಹೋ ನೀ ಕೆಲ್ಸ ವಿಚಾರ ಹೇಳ್ತಿದ್ದಿ ಖರೆ ನೋಡ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ್ವು ಈ ಊರಾಗ ಕೆಲ್ಸ ಕೊಡಿಸ್ತೀನಂತ ಈ ಊರ್ನ ಹೊರಪೇಟೆ ಮಾದಜ್ಜ ಅವರೇ ಹೇಳಿ ಕಳ್ಸಿದಾರ ಹಂಗ ತಮ್ಮ ನೀನೊಂದು ಕೆಲಸ ಮಾಡ್ತೀಯನ ಹಿಂಗ ಇದೇ ದಾರಿ ನೆಟ್ಟು ಹೋಗಿ ಆ ಕೇರ್ಯಾಗ ಮಾದಜ್ಜ ಮನ ಅದನ್ನ ಹೆಂಗ ನೋಡ್ಕೊಂಡ್ ಬರ್ತೀಯನ ಮಾದಜ್ಜ ಮನ ನಂಗೆ ಗೊತ್ತಿಲ್ಲಲ್ಲೋ ದಾರ್ಯಾಗ ಕೇಳ ಹೇಳ್ತಾರೆ ಕಣ್ಣು ಕುರುಡಿದ್ರು ಬಾಯಿ ಕುರುಡ ಜೊತೆಗೆ ನೀನು ಬಾರಣ ಏ ನನ್ಗೋಸಿ ಕೆಲಸ ಆಯ್ತಾ ಮುಗಿಸ್ಕೊಂಡು ಲಘುನ ಬಂದ್ಬಿಡ್ತೀನಿ ನೀನ್ ಹೋಗಿ ಮಾದಜ್ಜನ ಮನೇಲಿರ ಲಘುನೆ ಬಾ ಮತ್ತ ಆಯ್ತು ಹೋಗ ಲಾ 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 ಲಾ. ಹೆಂಗಾರ ಮಾಡಕಿನ್ ಮಾತಾಡಿಸ್ಬೇಕ ಆಕಿ ಯಾರಂತ ಕೇಳಲಿಕ್ಕ ಬೇಕಾ ಓಹೋ ಮತ್ ಕುಳಿತ ಈ ಕಡೆಗೆ ಬರ್ತಿದ್ದಾಳೆ ಲಾ 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 ಲಾ. ಸುಂದರ ವನರಾಶಿಯೊಳಗ ಸೊಂಟಕ್ಕೆ ಜಲಕುಂಭವಿರಿಸಿ ಗಿಡಗಳಿಗೆ ನೀರೆರೆವ ಸುಂದರಿಯಾರ ಸುಂದರಿಯಾರ ಚಂದಿರೆಯ ಕಾನನದಿ ಇಂದಿರನ ಮೊಗದವನು ತರುಣಿಯ ಹಿಂಬಾಲಿಸಿ ಬಂದುದು ಯಾಕ ಯಾರಿವ ನನ್ನ ಮನದನ್ನ ನನ್ನ ಮನ್ಸಾಗ ಏನೇನ್ ಆಗ್ತಾ ಇದ್ದೋ ಹಂಗೆ ಅವನ ಮನ್ಸಲ್ಲೂ ಆಗ್ತಾ ಇರ್ಬೇಕು. ನನ್ನ ಮನ್ಸಾಗ ಏನೈತೆ ಅನ್ನೋದನ್ನ ಈಕಿ ಲಘುನ ತಿಳ್ಕೊಂಡಂಗೈತಿ ಧೈರ್ಯವಾಗಿ ಎದುರಿಗೆ ಬಂದು ಮಾತಾಡೋದಕ್ಕಾಗದಿಲ್ಲೇನು? ಹೆಂಗ್ ಮಾತಾಡೋದು ಬಾಯ ಬರೋದು ನಾನೇ ಮಾತಾಡಿಸ್ಲೇನು? ಅಪ್ಪಣಿ ಸಿಕ್ಕಂಗಾಯ್ತು ನೋಡ ಆಹಾ ಈ ಎಳೆ ಮಾವಿನ ಮರದಾಗ ಮಾಲ್ತಿ ಬಳ್ಳಿ ಎಷ್ಟ್ ಚಂದ ಒಪ್ಕೊಂಡೋದ ಮಾವಿನ ಮರ ಮದುಮಗ, ಈ ಮಾಲ್ತಿ ಬಳ್ಳಿ ಮದುಮಗಳು, ಇವೆರಡಕ್ಕೂ ಮದ್ವಿ ಮಾಡಿ ದಿನ ನೀರಾಗ್ತಿರೋಣ ಅನ್ನ. ಹೌದಾ ಹಿಂಗ ಅನುರೂಪ ಜೋಡಿ ನಿಮಗೂ ಸಿಗ್ಲಿ ಅನ್ನೋ ಆಸೆಯಿಂದ ನಾ ಇರ್ಬೇಕು ಹಂಗಾಗ್ ತಿಳ್ಕೊಳ್ರಿ. ನಾಚಬೇಡ ಮದನಿಕೆ ನೀ ಮಧುಕರ ನಾನಾಗುವೆ ಮಕರಂದವೇ ನೀನಾಗುವೆಯ ನಾಚಬೇಡ 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 ನಾಚಬೇಡ. ನೀನ್ ನಾಚ್ಕೊಂಡಾಗ ಎಷ್ಟ್ ಚಂದ ಕಾಣಿಸ್ತಿ ಗೊತ್ತೇನು? ಎಷ್ಟು ಹೇಳಲಿಕ್ಕಾಗಷ್ಟ ಅಂದ್ರ ಈ ಆಕಾಶದಾಗ ಚುಕ್ಕಿಗಳು ಎಷ್ಟವಂತ ಹೇಳಲಿಕ್ಕಾಗ್ತದ? ಅಷ್ಟ್ ಚಂದದಿನ ನಿನ್ನ ಹೆಸರೇನಾ ಚೆಲುವಿ? ಆಗ ಕರೆದ್ರಲ್ಲ ಚೆಲ್ವಿ ಅಂತ, ಆ ಹೆಸರಿನ ಮೊದಲನೇ ಅಕ್ಷರಕ್ಕೆ ನೀ
ಅಕ್ಷರ ಚ. ನೀ ಸೇರಿ ಹಾ ಚೆನ್ನಿ ಅಂತ ಹೌದಲ್ಲ? ನೀ ಖಾರೇನಾ ಚೆನ್ನಿನ? ಮತ್ತ ನನ್ನ ಹೆಸರು ಕೇಳಂಗಿಲ್ಲೇನು? ನೀವಾಗ ಹೇಳ್ತೀರಾ ಅಂತ ಅನ್ಕೊಂಡಿನಿ. ನೀ ಬಾಳ ಜಾಣದೀನಿ. ನಿಮ್ಮಷ್ಟೇನಿಲ್ಲ ಬಿಡ್ರಿ. ಹೌದಾ? ಮತ್ತ ನಿಮ್ಮ ಹೆಸರು ಹೇಳಲೇ ಇಲ್ಲ. ನನ್ನ ಹೆಸರು ನೀ ಯಾರ ಹೋಗಿಟ್ನಂಗೆ ಹೇಳಿದಿ, ನಾ ಹೆಂಗೆ ಹೇಳೋದ? ಅದೇನ್ ನಿಮ್ಮ ಹೆಸರು ಹೇಳ್ರಿ, ನಾನೇ ನಿಮ್ಮ ಹೆಸರನ್ನ ಅರ್ಧ ಕುಡ್ದು ಬಿಡ್ತೀನಾ? ತಡಿ 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 ಹೇಳ್ತೀನಿ. ಹಾ, ಚಿನ್ನದ ಮತ್ತೊಂದು ಹೆಸರು, ಅದ್ರ ಜೊತೆಗ ಅರ್ಜುನನ ಅಸ್ತ್ರ, ಎರಡನ್ನು ಸೇರಿಸಿ ಕೊಂಬು ಕತ್ತರಿಸಿದ ನನ್ನ ಹೆಸರು ಬರ್ತದ ನೋಡು. ಚಿನ್ನದ ಮತ್ತೊಂದು ಹೆಸರು ಒಂದು ಅರ್ಜುನನ ಅಸ್ತ್ರ. ಹಾ, ಬಿಲ್ಲು. ಎರಡಕ್ಕೂ ಕೊಂಬು ಕತ್ಸಿದ್ರ ಹಾ ಒನಬಿಲ್ಲ, ಹೌದಿಲ್ಲ? ಅದಕ್ಕ ಹೇಳಿದ್ದು ನೀನು ಬಾಳ ಜಾಣಿದಿ ಅಂತ. ಮತ್ತ ನೀವಿಲ್ಲಿಗೆ ಯಾಕೆ ಬಂದದ್ದು? ನಿಮ್ಮೂರಾಗ ಕೆಲಸ ಹುಡ್ಕೊಂಡ್ ಬಂದಿನ. ನಿಮ್ ಸಂಗಡ ಇನ್ನೊಬ್ರು ಇದ್ರಲ್ಲ, ಅವರು? ಓಹೋ, ಅವ ನನ್ನ ತಮ್ಮ ಚನ್ನಬಿಲ್ಲ ಅಂತ. ಓಹೋ, ನೀನ್ ನನಗೆ ನೋಡಿದ ಮ್ಯಾಕ ನಿನ್ ಕೂಡ ಮಾತಾಡ್ದೆ, ಇಲ್ಲಿಂದ ಕತ್ಲಾಕ ಆಗ್ಲಿಲ್ಲ. ಹೌದಾ? ಅದಕ್ಕ ಅವನ್ ಮುಂದೆ ಕಳ್ಸಿ ನಾನ್ ನಿನ್ನಿಂದ ಬಿದ್ನ. ಯಾಕ? ಯಾಕಂತ ನಿನ್ ಯಾಲೆ ಗೊತ್ತಾಗಿರ್ಬೇಕಲ್ಲ. ಗೊತ್ತಾಗಿಲ್ಲಪ್ಪ, ಅದೇನ್ ಬಾಯ್ ಬಿಟ್ಟು ಹೇಳ್ರಿ. ಅದನ್ನು ಬಾಯಿ ಬಿಟ್ಟು ಹೇಳ್ತಾರೇನು? ಹೇಳಿದ್ರೆ ಮುತ್ತು ಸುರ್ದೋಗ್ತತೇನು? ಆ ಮುತ್ತು ಸುರ್ದೋಗ್ದಂಗ ಹಂಗ ಹಾರ ಮಾಡಿ ನಿನ್ ಕತ್ನಾಗ ಹಾಕೋಣ ಅಂತ. ಕರೆನಾ? ನಂಬಿಕೆ ಬರ್ದಿದ್ರೆ ಹಾ ಹಾ ಹಾ, ಮೊದ್ಲು ನೀವು ಈ ವಿಷಯನ ನಮ್ಮ ಮಾದಜ್ಜನ ಕೂಟ ಮಾತಾಡ್ರಿ. ಮಾದಜ್ಜ ಅವ್ರ ನನಗೆ ಕೆಲಸ ಹಚ್ತೀನಿ ಅಂತ ಹೇಳಿ ಕಳ್ಸಿದ್ದು, ನಾನು ಅವ್ರನ್ನ ಹುಡುಕೊಂಡು ಬಂದೀನಿ. ಹೌದಾ? ಅಂದ್ರೆ ಚಲೋ ಆಯ್ತಲ್ಲ, ಒಂದ್ ಕೆಲಸ ಸಿಕ್ತಂಗಾಯ್ತು. ಅಂದ್ರ 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 ನಾನು ನೀನು ನನ್ ಜೋಡಿ ಯಾವಾಗ್ಲೂ ಇರೋ ಕೆಲ್ಸ ಅಂತ. ಚೆನ್ನಿ, ನಿಜವಾಗಿಯೂ ನಿನ್ನಂಥ ಚಳಿ ಮನ್ಸಿಗೆದ್ದ ನನ್ನ ಜನ್ಮ ಪುಣ್ಯ ಆದಂಗ ಆತ್ ನೋಡ. ನಾನು ಅದನ್ನ ಹೇಳೋಣ ಅಂತಿದ್ನಿ. ಆದ್ರ ಇದಕ್ಕೆ ನಿಮ್ ಮಾದಜ್ಜ ಒಪ್ತಾರೇನು? ಒಂದಪ್ಪ ಕೇಳಿ ನೋಡ್ರಿ. ಒಂದ್ ವೇಳೆ ಅವ್ರು ಒಪ್ತಿದ್ರೆ ನಾ ಏನೇ ಮಾಡೋದು? ನೀವೇನ್ ಅಂಜ್ಬೇಡ್ರಿ, ನಾನ್ ಮಾತ್ರ ನಿಮ್ ಜೊತೆ ಯಾವಾಗ್ಲೂ ಇದ್ದೇ ಇರ್ತೀನಿ. ಚಿನ್ನಿ, ಹಾ, ನೀನ್ ಹೊಕ್ಕಿ ಕೊಟ್ಟೆ ಅಂದ್ರೆ ಸಾಕ, ಬೇಕಾದ್ ಮಾಡಕ್ ಬರ್ತದ ನನ್ಗ? ಸಂಪಿಗೆಯ ನಾಸಿಕದ ತೊಂಡೆಯ ತುಟಿಯ ಒಳ್ಳೆ ಹಾಲ್ಗೆನ್ನೆ ಚಕೋರಿಯೇ ನೀ ಹತ್ತಿರ ಬಾರೆ. ನೀರಿನ ಎದೆಯವನೇ ಶ್ಯಾಮಲ ಬಣ್ಣದವನೇ ನನ್ನ ಮನ ಕತ್ತವನೇ ನೀ ಬೇಗ ಬಾರೋ. ಲಾ 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 ಲಾ. ನೀನಕ್ಕರೆ ಬೆಳದಿಂಗಳು, ನೀ ನಡೆದರೆ ಹಂಸವು. ನೀನಕ್ಕರೆ ಬೆಳದಿಂಗಳು, ನೀ ಅಕ್ಕರೆ ಹಂಸವು. ನವಿಲಿನ ನರ್ತಕಿಯೇ ನೀ ಬೇಗ ಬಾರೆ, ನವಿಲಿನ ನರ್ತಕಿಯೇ ನೀ ಬೇಗ ಬಾರೆ. ಓ ಚೆಲುವ ಚೆನ್ನಿಗನೇ ನಾನೆಂದು ನಿನ್ನವಳೆ. ಓ ಚೆಲುವ ಚೆನ್ನಿಗನೇ ನಾನೆಂದು ನಿನ್ನವಳೆ. ಅನುಮಾನ ಏಕಿನ್ನು ನೀ ನನ್ನ ಸೇರಿನ್ನು, ಅನುಮಾನ ಏಕಿನ್ನು ನೀ ನನ್ನ ಸೇರಿನ್ನು. ಲಾ 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 ಲಾ. ಏ ಚಂದವ್ವ, ಏನವ್ವ ನೀ ಮಾಡ್ತಾ ಇರೋದು? ಅಯ್ಯೋ ಶಿವನ, ಓ ಇವ ಒಣಗಿಲ್ಲ. ಏನವ್ವ ನೀ ಮಾಡ್ತಾ ಇರೋದು? ಓ ನನ್ ಮಾನ ಮರವಾದಿ ಎಲ್ಲ, ನನ್ ಮರವಾದಿ ಎಲ್ಲ ಈ ಮಣ್ಣಾಗಿತ್ತಪ್ಪ. ಅಜ್ಜ, ಇವರು 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 ಅಷ್ಟೊಂದು ಮರವಾದಿ? ನೀ ಸುಮ್ಕಿರು. ಇವ ಯಾರು ಏನು ಅಂತ ನನಗೆ ಗೊತ್ತದ. ಆದ್ರ ನೀ ಇವನ್ ಜೋಡಿ ಸೇರ್ಕೊಂಡು ಅಜ್ಜ, ಮಾದಜ್ಜ, ನಾವೀಗ ಏನ್ ಮಾಡಿವಿ ಅಂತ? ಹಾ ಇನ್ನೇನ್ ಮಾಡ್ಬೇಕಪ್ಪ?
ಏನಾದ್ರೂ ಗೊತ್ತಾದ್ರ ನಿನ್ನ ಸಿಗದು ಊರ್ ಹೆಬ್ಬಾಗಿಲಿಗೆ ತೋರಣ ತೋರಣ ಕಟ್ತಾರೆ. ಗೊತ್ತಾದೇ ನಿನಗ? ಇಲ್ಲ ಅಜ್ಜ, ಇದೆಲ್ಲ ನನಗೆ ಗೊತ್ತೇ ಇಲ್ಲ. ನಿನಗೆ ಹೆಂಗ್ ಗೊತ್ತಾಗ್ತದ? ನಿನ್ ಮೈನಾಗ ಬಿಸಿ ರಕ್ತ ಕುದಿತದ, ಅದಕ್ಕ ಹಿಂಗ್ ಮಾಡ್ದನ ಅಲ್ಲವ? ನಿಂಕಾರ ತಿಳಿಯಕ್ಕಿಲ್ವ? ನಿನ್ನ ಚಿಕ್ಕನಿಂದ ಮುದ್ದಾಗ್ತದೆ ನೋಡು, ಹಿಂಗ ಮಾಡೋದು. ಅಪ್ಪ ಅಮ್ಮ ತಪ್ಪಲಿ ಮಗ ಅಂತ ಸಾಕಿದ್ದಕ್ಕೆ ಒಳ್ಳೆ ಬಹುಮಾನ ಕೊಟ್ಟಿ, ಒಳ್ಳೆ ಬಹುಮಾನ ಕೊಟ್ಟಿ. ಏವನ್ಮಿಲ್ಲ, ಎಷ್ಟು ದಿನದಿಂದ ನೀವಿಬ್ರಿಂಗ? ಇಲ್ಲ ಅಜ್ಜ, ಇಲ್ಲ ನಾ ಈಕಿ ನೋಡಿದ್ದ ಇವತ್ತ. ಅದು ನಿನ್ ನೋಡಕ್ಕಂತ ಹೊರಟಿದ್ನ ಒತ್ತಿದಾಗ ಈಕಿ. ಹೌದಜ್ಜ, ಅವ್ರದ್ದೇನು ತಪ್ಪಿಲ್ಲ. ನಾನೇ ಅವ್ರನ್ನ ತುಂಗಿರಮ್ಮ ಅಲ್ಲಪ್ಪ. ಒನ್ಬಿಲ್ಲ, ಅಲ್ಲಿ ನಿನ್ ತಮ್ಮ ಚನಿಬಿಲ್ಲ ನಮ್ಮ ಅಣ್ಣ ಬತ್ತನಂತ ನಿನ್ ಹಾದಿ ಕಾದ ಕುಂತವ್ನಿ. ನೀ ಇಲ್ಲೇ ಇರೋಸಿ ನಾ ಬಂದ್ಬಿಡ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದ್ರೆ ಅಯ್ಯಯ್ಯೋ ಅಜ್ಜ. ಏನಿ ಸುಮ್ಮರಮ್ಮ, ನನಗೆಲ್ಲ ತಿಳಿದದ. ಊರ್ ಮಂದಿ ಯಾರಾದ್ರೂ ನೋಡ ಉಳಿದಿರೋದೊಂದೀಟ್ ಮಾನ ಮರವಾದೇನು ಓದಿಟ್ ನಿನ್ ನಡಿ ಬಂದು ಮನೆಗೆ ಬಟ್ಟೆ. ಮತ್ತ ಇವ್ರನ್ನ ಇವನಗ ಒಂದು ಗತಿ ಕಾಣಿಸ್ ಬರ್ತೀನಿ. ಅಜ್ಜ ನೀನ್ ನಡಿಯವ್ವ, ನೀ ಚಿಂತೆ ಮಾಡ್ಬೇಡ, ನಡಿಯವ್ವ. ಅಂಗಾರ 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 ನಡಿಯವ್ವ, ನಡಿ ನಡಿ ಸಣ್ಣವ್ವ, ನಾನು ನಿನ್ನಿಂದ ಬರ್ತೀನಿ, ಏನ್ ಭಯ ಪಡ್ಬೇಡ. ಲೋ ಒನಬಿಲ್ಲ, ಕೆಲಸ ಹುಡಿಕೊಂಡು ಬಂದು ನನ್ನ ಮೊಮ್ಮಗಳು ಹುಡಿಕೊಂಡು ಏನು ಮಾಡೋದು ನಿಂಗ? ಏನೇ ಆದ್ರೂ ನನ್ನ ಮೊಮ್ಮಗಳು ಚಿನ್ನ ಕಣಪ್ಪ, ಚಿನ್ನ. ಓ ಪುಣ್ಯ ಮಾಡಿದ್ಯಾ ಬಿಡು, ಓ ಪುಣ್ಯ ಮಾಡಿದ್ಯಾ. ಅಜ್ಜ, ನಿಜವಾಗ್ಲೂ ಹೇಳ್ತಿದ್ರ ನೀವು ಇದನ್ನ? ಯಾಕ ಮತ್ತ ಆವಾಗ್ಲೇ ಕೋಪ ಮಾಡ್ಕೊಂಡ್ರಿ ರೇಗಾಡಿದ್ದು? ಅಯ್ಯ ಹುಚ್ಚಪ್ಪ, ಇದಾ ವಿಷಯ ಮಾತಾಡಕ ನಿನ್ನ ಕರ್ಸಿತ್ತು. ಆಕೀಗ ಈ ವಿಷಯ ತಿಳಿದಿಲ್ಲ. ಆಕಿ ಮುಂದ ಸ್ವಲ್ಪ ಜೋರ್ ಮಾಡೀನಿ, ಬೇಜಾರತ್ತನ? ಇಲ್ಲ ಅಜ್ಜ, ಸ್ವಲ್ಪ ಗಾಬರಿ ಆಯ್ತು ಅಷ್ಟೇ. ನೋಡ್ರಪ್ಪ, ನೀ ಇಬ್ರು ಮದುವೆ ಆಗೋ ಮಟ್ಟ ಹಿಂಗೆಲ್ಲ ಹಾದಿ ಬೀದಿಗ ಮಂದಿ ಕಣ್ಣಿಗೆ ಬಿದ್ರಿ ಅಂದ್ರ ಇಲ್ಲ ಅಜ್ಜ, ಇಲ್ಲ ಆದ್ರ ಆದಷ್ಟು ಬ್ಯಾಗ್ ಮದುವೆ ನಿನಗೆ ಮದುವೆ ಚಲೋ ಕಾಯ್ಕೋ ಸಿಗೋ ಮಟ್ಟ ನಿನಗೆ ಮದುವೆ ಆಗಂಗಿಲ್ಲ ಬಿಡು. ಆತಜ್ಜ, ನೀ ಹೇಳ್ದಂಗ ಆಗ್ಲಿ, ನಡಿ. ನನ್ ನಡಿ ಮನ್ ಹೋಗೋಣ. La 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 ಎಷ್ಟು ಸಂತೋಷ ಆಗಿದ್ರು. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಮಧ್ಯದಾಗ ಈ ಮುದುಕ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಓಹೋ, ನಿಮಗೆ ಆ ಚಿಂತೆ? ನಿಮಗೆ ಯಾವ್ದ್ರಿ ಚಿಂತೆ? ನನಗಲ್ರಿ ಪಾಪ ಆ ಮಹಾರಾಜರಿಗೆ. ಮಹಾರಾಷ್ಟ್ರಿಗೆ ಏನ್ರಿ ಚಿಂತೆ? ಕೆರೆ ತುಂಬದ, ರಾಜ್ಯದಲ್ಲೆಲ್ಲಾರು ಸುಖ ಸಂತೋಷದಿಂದ ಅದಾರ. ಚಿಂತೆ ಇಲ್ಲದೆ ಇರುತ್ತೇನಪ್ಪ ಪ್ರೇಕ್ಷಕ? ಕೆರೆ ಕಟ್ಟಿರೋ ಕಟ್ಟೆ ನಿಂತಿದೆ, ಕೆರೆ ತುಂಬಾ ನೀರು ತುಂಬಿದೆ. ಆದ್ರೆ ಅದನ್ನ ಕಾಯ್ಕ ಮಾಡೋ ಮಂದಿ ಬೇಡ್ವೆ? ಓಹೋ, ಸತ್ಯ ನಿತ್ಯವಾಗಿ ಕಾಯ್ಕೊ ಮಾಡೋ ಮಂದಿಗಾಗಿ ಅಂದ್ರ ಸಾವಡಿಗರ ಹುಡುಕಾಟಕ್ಕ ಮಂತ್ರಿಗೆ ಹೇಳ್ತಾನ ರಾಜ. ಸಾವಡಿಗರು ಅಂದ್ರೆ ನೀವಿಂತ ಭಾಷೆಯಲ್ಲಿ ಹೇಳಿದ್ರೆ ನಮ್ಗೆ ಅರ್ಥ ಹೋಗೋದಾದ್ರೂ ಹೆಂಗೆ? ಹೌದ್ರಿ ನಿರೂಪಕ್ರ, ಮಂದಿ ತಿಳಿಯೋ ಹಂಗೆ ನಾವ್ ಹೇಳ್ಬೇಕಾಗ್ತದ. ಹೌದಪ್ಪ ಸಾಯಕ, ಮಂದಿಗೆ ತಿಳಿಯೋಂಗ ಹೇಳ್ಬೇಕು. ಸಾವಡಿ ಅಂದ್ರ ಏನ? ಸಾವಡಿಗರು ಅಂದ್ರೆ ನೀರ್ ಗಂಟಿ ಕೆರೆ ಕಾಯೋ ಕೆಲ್ಸ. ಅದೇ ರೀ, ಇರ್ತಾರಲ್ಲ ಬಡಗಿ, ತಲ್ವಾರ, ತೋಟಿ ಅಂತ, ಹಂಗ ಸಾವಡಿಗರು. ಗೊತ್ತಾಯ್ತು ಬಿಡ್ರಿ, ನಂಗಾಗ್ಲೇ ಗೊತ್ತಾಗಿತ್ತು. ಎಲ್ಲ ಇವನ ಅದರಿ, ನನ್ ಜೊತೆಗೆ ಬೇರೆ ಪ್ರೇಕ್ಷಕರಿಗೂ ಅರ್ಥವಾಗ್ಲಿ ಅಂತ
ನಿಮಗ್ ಗೊತ್ತೇನ್ರಿ? ಗೊತ್ತಿಲ್ರಿ, ನೀವ್ ಹೇಳಿದ್ರೆ ತಾನೆ. ಅದರಿ ಯಾರು ಅಂಥ ಗಂಡಸ್ರು ಅಂತ? ಅವರು ಬರೀ ಗಂಡಸ್ರಲ್ಲ ರೀ, ಮಹಾಗಂಡಸರು. ಊರ ಹಿರಿಯರ ಮುಂದೆ ಮಹಾಗಂಡಸರು ನೋಡ, ಮಹಾಗಂಡಸ್ರು ನೋಡ, ಮಹಾಗಂಡಸ್ರು ನೋಡ. ಊರ ಹಿರಿಯರ ಮುಂದೆ ಮಹಾಗಂಡಸರು ನೋಡ, ಮಹಾಗಂಡಸ್ರು ನೋಡ, ಮಹಾಗಂಡಸ್ರು ನೋಡ. ಊರ ಹಿರಿಯರ ಮುಂದೆ ಮಹಾಗಂಡಸರು ನೋಡ, ಮಹಾಗಂಡಸ್ರು ನೋಡ, ಮಹಾಗಂಡಸ್ರು ನೋಡ. ತಮ್ಮ ಚನ್ವಿಲ ಅಣ್ಣ ಮಾತಾಜ ಈ ಕಡೆನೆ ಬರ್ತಾ ಇದಾರೆ. ಹೌದಲ್ಲ, ಮಾತಾಜ ಬಂದಂಗೆ ಕಾಣುತ್ತೆ. ಶಿರಪ್ಪ ಅಜ್ಜ ಅಜ್ಜ ಜಾ ಹೇಳ್ರಪ್ಪ. ಏನಜ್ಜ ನಮಗೆ ಬರೋ ಕೇಳಿದ್ರಂತಲ್ಲ? ಹೂ ಕಣ್ರಪ್ಪ, ನಿಮ್ಮಿಬ್ಬರಿಗೂ ಒಂದ್ ಒಳ್ಳೆ ಕೆಲಸ ಹುಡುಕೊಂಡ್ ಬಂದೀವ್ನಿ. ಹೌದೇನಜ್ಜ? ಹ್ಞೂನ್ರಪ್ಪ. ಹಂಗಾರ ನಾನಿನ್ನ ಚಂದಿನ ಮದುವೆ ಆಗ್ಬೋತಾನೆ? ಒಂದಿಲ್ಲ. ಹಂಗಾರೆ ಅತ್ತಿಗೆ ಬರ್ತಾಳ? ಹೌದು ನೋಡ್ರಪ್ಪ, ಅಜ್ಜ ಅದೇನ್ ಕೆಲಸ ಅಂತ ಹೇಳತ್ತಾನೆ? ನಾನು ದೊರೆಗಳ ಹತ್ರ ಅಪ್ಲೈ ತಗೊಂಡು ಬಂದೀವ್ನಿ. ಇನ್ಮುಂದ ನೀವಿಬ್ರು ಕೆರೆ ಕಾಯ ಕೆಲ್ಸಕ್ಕೆ ಹೋಗ್ಬೇಕು. ಯಾವುದು, ನಮ್ಮ ಅಯ್ಯನ ಕೆರೆಗ? ಹೂಕಂಡ್ರಪ್ಪ, ಮುಂದ ನೀವು ನೀರು ಗಂಟಿಗರು ಆದ್ರ ಬಹಳ ಹುಷಾರಾಗಿರ್ಬೇಕು. ನಂಗೆ ಯಾಕೋ ಭಯ ಆಗ್ತದೆ. ಯಾಕಜ್ಜ ಭಯ? ಮಗ, ನಿಮಗ್ ತಿಳಿದಂಗಿಲ್ಲ, ನಮ್ಮೂರ್ಗ ಒಂದ್ ಶಾಪ ಐತಿ. ಶಾಪನ? ಯಾವ್ದಜ್ಜ ಶಾಪ? ಹೂಕಂಡ್ರಪ್ಪ, ರಂಗನ ಪಟ್ಟ ಗಂಗೆಲ್ ಮರಣ ಅಂತ. ರಂಗನ ಪಟ್ನ ಗಂಗೆಲ್ ಮರಣನ? ಹೌದ್ರಪ್ಪ. ಅದಕ್ಕೆ ನೀವಿಬ್ರು ಬಹಳ ಬಹಳ ಹುಷಾರಾಗಿರ್ಬೇಕು. ಆತಜ್ಜ, ಅದೇನೇ ಬಂದ್ರು ನಾವು ಧೈರ್ಯವಾಗಿರ್ತೀವಿ. ನನ್ನ ತಾಯಿ ಗಂಗವ್ವನೇ ನಿಮ್ಮನ್ನ ಕಾಪಾಡ್ಲಪ್ಪ. ಅಜ್ಜ ಬರ್ರಿ. ಊರ ಹಿರಿಯರ ಮುಂದೆ ಮಹಾಗಂಡಸರು ನೋಡ, ಮಹಾಗಂಡಸ್ರು ನೋಡ, ಮಹಾಗಂಡಸ್ರು ನೋಡ. ಊರ ಹಿರಿಯರ ಮುಂದೆ ಮಹಾಗಂಡಸರು ನೋಡ, ಮಹಾಗಂಡಸ್ರು ನೋಡ, ಮಹಾಗಂಡಸ್ರು ನೋಡ. ಊರ ಹಿರಿಯರ ಮುಂದೆ ಮಹಾಗಂಡಸರು ನೋಡ, ಮಹಾಗಂಡಸ್ರು ನೋಡ, ಮಹಾಗಂಡಸ್ರು ನೋಡ. ಹಿಂಗೆ ಅಯ್ಯನ ಕೆರೆ ಕಾಯ್ಲಿಕ್ಕಂತ ಒಣಬಿಲ್ಲ ಚೆನ್ನಬಿಲ್ಲರನ್ನ ರಾಜ ಕೆರೆ ಕಾಯ ಕಚ್ಚದ ನೋಡ್ರಿ. ಹೌದ್ರಿ. ಅಂತೂ ನಮ್ಮ ಹೊನಬಿಲ್ಲ ಚಿನ್ನಬಿಲ್ಲರಿಗೆ ಕಾಯಕ ಸಿಕ್ಕಂಗಾಯ್ತು. ಮುಖ್ಯವಾಗಿ ನಮ್ಮ ಹೊನಬಿಲ್ಲರಿಗೆ ಕಾಯಕ ಸಿಕ್ಕಂಗಾಯ್ತು. ಹಂಗಾರೆ ಮದ್ವೆ ತಯಾರಿನ ನಡಿಲಿಕ್ಕೆ ಬೇಕು ಅಲ್ರಿ? ಮತ್ ಹಾಗೆ ಹಾಕಿ ನಮ್ ನಾಯಕನ ಸಂಗಡ ಕುಣಿಲಿಕ್ಕಂತಿದ್ಲು. ಆಕೆ ನಮ್ ನಾಯಕನೇನೋ ಮೆಚ್ಚಿದ್ಲು, ಆದ್ರ ಇನ್ನೂ ಮದುವೆ ಆಗಿರ್ಲಿಲ್ಲ ರೀ. ಓ, ಬಾಳ ತಡ ಆಯ್ತು ಬಿಡ್ರಿ. ನಾನಾಗಿದ್ರೆ ನೀವಾಗಿದ್ರೆ ಇಷ್ಟೊತ್ತಿಗೆ ಆಕಿನ ಹಾರಿಸ್ಕೊಂಡು ಹೋಗ್ಬಿಡ್ತಾ ಇದ್ರಿ. ಹಂಗಲ್ರಿ, ಇಷ್ಟು ಸಮಯ ಸುಮ್ಮನಿರ್ತಿರ್ಲಿಲ್ಲ ಅಂತ ಹೇಳ್ದೆ. ಅಂದ್ರ ಮದುವೆಗೆ ಮುಂಚೆನೆ ಮರಿ ಪ್ರೇಕ್ಷಕರನ್ನ ತಯಾರು ಮಾಡಕ್ ಶುರು ಮಾಡ್ತಿದ್ರಿ. ಅದೆಲ್ಲ ಗೊತ್ತಿಲ್ರಿ? ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ನೀವು ಕಥೆ ಮುಂದರ್ಸಿ. ಅದಕ್ಕ ಹೇಳೋದು, ಹಿಂದಿನ ಕಾಲ ಜನಗಳಿಗೆ ಗುರು ಹಿರಿಯರ ಮೇಲೆ ಭಯ ಭಕ್ತಿ ಇತ್ತು, ಸಮಾಜದ ಹೆದರಿಕೆ ಇತ್ತು, ಜೀವನದಲ್ಲಿ ನಯ ವಿನಯ ಒಳ್ಳೆ ನಡವಳಿಕೆ ಇತ್ತು. ಹಾಗೋ ಹೊರಪೇಟೆ ಅಡ್ಡಿಯಿಂದ ಮದುವೆ ದಿಬ್ನ ನಮ್ ಕಡೆಗೆ ಬರ್ಲಿಕ್ಕಂತೀರಿ. ಹೌದಲ್ರಿ? ನಡೀರಿ, ನಾವು ಸೇರೋಣ. ಸೋ ಎನ್ನೀರೇ ಸೋಬಾನ ಎನ್ನೀರೇ, ಸೋ ಎನ್ನೀರೇ ಸೋಬಾನ ಎನ್ನೀರೇ, ಸೋ ಎನ್ನೀರೇ ಸೋಬಾನವೆನ್ನೀರೇ, ಸೋ ಎನ್ನೀರೇ ಸೋಬಾನವೆನ್ನೀರೇ, ಸೋಬಾನವೆನ್ನೀ ಶುಭವೆನ್ನೀ. ಬಾರೆ ಮಧುವಮ್ಮ ಬಲಗಾಲ ಮುಂದಾಗಿ, ನೆತ್ತಿ ಬಾಸಿಂಗ ಸುಳಿಸಿತ್ತು ಸೋಬಾನ, ನೆತ್ತಿ
ಮದುವೆಯು ಸಂಸಾರ ಬಹಳ ಸಂತೋಷವಾಗಿತ್ತು ರೀ. ಆಹಾ ಮದ್ವೆನೂ ಆಗೋಯ್ತಲ್ರಿ. ಮುಂದೆ ಕತೆ ಕೇಳು. ಹೇಳ್ರಿ. ಇಂಥ ಸುಖದ ರಾಜ್ಯದೊಳಗೆ ನಮ್ಮ ಕಥಾನಾಯಕರು ರಾಮಲಕ್ಷ್ಮಣ ಇದ್ದಂಗ ಇದ್ರು ನೋಡ್ರಿ. ಓಹೋ, ನಮ್ಮ ಹೊನಬಿಲ್ಲ ಚಿನ್ನಬಿಲ್ಲ ಇಬ್ರು ಕೆರೆ ಕಾಯೋ ಕಾಯಕ ಮಾಡ್ಕೊಂಡು ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ರು. ಆಹಾ, ನಮ್ಮ ಚೆನ್ನವ್ವ ಮಹಾಸಾಧ್ವಿ ಕರತಿ ಗಂಗವನಂಗ ತನ್ನ ಮೈದನನ್ನ ಮಗನಂತ ನೋಡಿಕೊಳ್ತಿದ್ಲು. ಹೌದ್ರಿ. ಹಿಂಗಿರುವಾಗ ಒಮ್ಮೆ ಏನಪ್ಪ ಆಯ್ತು ಅಂದ್ರೆ, ಏನ್ರಪ್ಪ ಆಯ್ತು? ಲಾ 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 ಲಾ. ಇನ್ನೂ ಯಾಕ ಇವ ಉಣ್ಣಕ್ಕೆ ಬರ್ಲಿಲ್ಲ? ನಾನು ಅವನಿಗೆ ಅಂತ ಬಿಸಿ ಮೊಳೆ ಹುಳಿ ಕಟ್ ಸಾರು ರಾಗಿ ಮುದ್ದೆ ಮಾಡಿ ಕಾಯ್ತಾ ಇದ್ದೀನಿ. ಮತ್ತನೇ ಹೇಳ್ಬಿಟ್ಟಾಗೋರೆ ಬೇಗ ಬರ್ತೀನಿ ಚಿನ್ನ ಅಂತ. ಇಷ್ಟೊತ್ತಾದ್ರೂ ಬರ್ಬಾರ್ದಾ? ಒಂದಪ್ಪ ಏನಾದ್ರು ಗಣಿಗಳನ್ನೊಳ ಸರಮನೆ ಕೊಡ್ಸೋದ್ರಾ? ಇಲ್ಲ ಇಲ್ಲ, ನನಗೆ ಹೇಳ್ದೆ ಅವ್ರು ಹೋಗಕ್ಕಿಲ್ಲ. ಆದ್ರೂ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ. ಹೋಗ್ಲಿ, ನನ್ನ ಮೈನ ಚಂದಿಲ್ಲ ನಾನು ಬಂದು ಅದಕ್ಕೆ ಹಿಂಗೆ ಅಂತ ಹೇಳೋಗ್ಬಾರ್ದ? ಅವನು ಯಾಕೆ ಹಿಂಗ್ ಮಾಡ್ತಾನೋ ಏನೋ. ಚಿನ್ನಿ, ಚಿನ್ನ ಚಿನ್ನ, ಹಿಂಗ್ ಕೋಪ ಮಾಡ್ಕೊಂಡ್ರೆ ಹೆಂಗ ಚಿನ್ನ? ನಾನಿರೋದ ನಾಡಿನ ಕಾಯಕ ಮಾಡಾಕ. ನಾಡಿನ ಕಾಯಕ ಅಂದ್ರ ಮಹಾರಾಜರ ಕಾಯಕ, ಅಂದ್ರ ಪ್ರಜೆಗಳ ಕಾಯಕ. ನಾಡಿನ ಕಾಯಕನೇ ಕೈಲಾಸ ಅಂತ ನಿಂಗೆ ಗೊತ್ತಿರುವ ಚಿನ್ನ. ಚಿನ್ನ ಅಂತ ಕೂಸಿ ಹೊಡೆದಿದ್ದಾಗಿದ್ರೆ ಬನ್ನಿ ಕೈ ಕಾಲು ತಕೊಳ್ಳಿ, ಊಟ ಮಾಡ್ರಿ, ಊಟಕ್ಕೆ ಇರ್ತೀನಂತೆ. ನಿಮಗೆ ಅಂತ ಹುಳ್ಳಿಕಟ್ಟು ಸಾರು ರಾಗಿ ಮುದ್ದೆ ಮಾಡಿ. ಹುರುಳಿಕಟ್ಟು, ಹುರುಳಿಕಟ್ಟು ಹುರುಳಿಕಟ್ಟು ರಾಗಿ ಮುದ್ದೆ ಉಣ್ತೀನ್ ಬಾ ಚಿನ್ನ, ಉಂಡು ನಿನ್ನನೆ ಕಂಡು ಮುದ್ದಾಡ್ತೀನಿ ರನ್ನ. ಹುರುಳಿಕಟ್ಟು ಹೇ ಹೇ ಹುರುಳಿಕಟ್ಟು ರಾಗಿ ಮುದ್ದೆ ಉಣ್ತೀನ್ ಬಾ ಚಿನ್ನ, ಉಂಡು ನಿನ್ನನೆ ಕಂಡು ಮುದ್ದಾಡ್ತೀನಿ ರನ್ನ. ಬಾ ಚಿನ್ನ ಬಾರನ್ನ, ಬಾ ಚಿನ್ನ ಬಾರನ್ನ, ಚಿನ್ನ ರನ್ನ ಚಿನ್ನ. ಸುಮ್ಮನೆ ಸಾಕು, ನನಗೆ ನೀವು ಚಿನ್ನ ಬೆಳ್ಳಿ ರನ್ನ ಅಂತ ಕರಿಬೇಡ್ರಿ. ನಂಗೆ ಗೊತ್ತೈತಿ ನಿಮ್ ಕಾಯಕ್ತದ ನಮ್ಗೆ ಎಪ್ತಿನೇ ಬರೋಕ್ಕಿಲ್ಲ ಅಂತ. ಮನೆ ಆಗೋಗ್ಲಿ ಹೆಂಡ್ತಿ ನಂದೇ ಬರೋ ದಾರಿ ಕಾಯ್ತಿರ್ತಾಳೆ ಅಂತ ನಿಮಗೆ ಎಪ್ತಿ ಇದ್ದಿದ್ರ ಹಂಗ ಹಾಡು ಹಿಂಗ ಬರ್ತಿದ್ವಿ. ಎಪ್ತಿನೇ ಇಲ್ಲದ್ನಾಗ ಆರೋದಲ್ಲಿಂದ ಬಂತು, ಬರೋದಲ್ಲಿಂದ ಬಂತು. ಮನೆಯಾಗ ನಿಮಗೆ ಅಂತ ಬಿಸಿ ಬಿಸಿ ಹುಳ್ಳಿಕಟ್ಟು ಸಾರು ರಾಗಿ ಮುದ್ದೆ ಮಾಡ್ಕೊಂಡು ಕಾಯ್ತಾ ಇರ್ತೀನಿ. ತಣ್ಣಗಾಗ್ತತ್ತಲ್ಲ ಶಿವನೇ ಅಂತ. ಬೇಗುಂಡು ಕಂಬಳಿ ಹೊತ್ಕೊಂಡು ಬೆಚ್ಚು ಮಲ್ಗೋಣ ಅಂದ್ರೆ ಅಯ್ಯೋ ಶಿವನೇ. ಚಿನ್ನಿ, ಪಾಪ ಮಾಡ್ಕೋಬೇಡ ನನ್ನ ಚಿನ್ನ. ಹೌದು. ಕೆರೆ ನೀರ್ ಕಾಯ್ದ ಹೋದ್ರ ವರ್ಷ ಪೂರ್ತಿ ನೀರೆಲ್ಲ ಹಾಲಾಕ್ ಹೋಗ್ತದ. ಚಿನ್ನ, ಉಸಿ ನೀರ್ ಕುಡಬೇಕು ಬಾಯಾರಿಗೆ. ಆಯ್ತು, ಕೈ ಕಾಲು ಮುಗ ತಕೊಳ್ಳಿ, ಉಣ್ಣಾಕ ಇಡ್ತೀನಂತೆ. ಕೆರೆಗೆ ಇರ್ಲಿಲ್ಲ ಕುಡ್ದಿದ್ರೆ ನಾಕು. ಕೆರೆ ನೀರ್ ಕುಡಿತಿದ್ನ, ಆದ್ರ ನಿನ್ ಕೈಯಿಂದ ನೀರ್ ಕುಡಿದ್ರ ಅಮೃತಾನ ಕುಡ್ದಂಗ. ಕೂಸಿ ಹೊಡೆದಿದ್ದಾಗಿದ್ರ ಬನ್ರಿ ಊಟಕ್ಕೆ ಇಡ್ತೀನಂತ. ನೀರ್ ಕುಡಿದ ಹಂಗೆ ಬರ್ಲೇನು? ನೀರ ಬೇಕೀಗ ನಿಮ್ಗೆ? ಬೇಕೇ ಬೇಕಾ? ನೀರಪ್ಪ. ನಮ್ಮ ಅಕ್ಕಿ ಬೆಲ್ಲ ಬೇರೆ ತಂದಾಳೆ. ತಾತ ಎಷ್ಟು ಇರುತ್ತಿ ನೋಡಿ. ಈಗ ಸಮಾಧಾನ ಆಯ್ತು ನೋಡ. ಚಿನ್ನ, ಚೆನ್ಬಿಲ್ಲ ಉಸಿ ತಡವಾಗಿ ಬರ್ತಾನ. ಬಂದ ಮ್ಯಾಕೆ ಒಟ್ಟಿಗೆ ಉಂಡ್ರಾಯ್ತ. ಅಲ್ಲಿವರೆಗೂ ಒಂದು ಆಟ ಆಡೋಣ ಬಾರೆ ಚಿನ್ನಿ. ಚೀಚಿ, ಏನ್ರಿ ನೀವು ಇಷ್ಟೊತ್ತಾಗ ಬಹಳ ಕೆಟ್ಟೋಗಿದ್ರಿ ನೋಡ್ರಿ ನೀವು. ನಾನು ಹೇಳಿದ್ದು ಆಟ ಅಂದ್ರ ಕೌಡಿ ಆಟ, ಹಂಗ ಅನ್ಬೇಡ. ಯಾರ ತಪ್ಪು ತಿಳ್ಕೊಂಡಾರ. ಹಂಗ ಇರಿ. La 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 la
la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la la. ನಾನಾಗೆಲ್ಲದು ನೋಡು ಈಗ 12 ಬಿತ್ತು ಸಾಕು ನೆಕ್ಸ್ಟ್ ಆಟ ನೋಡ ನೀನು ನೋಡಿ ನೀನು ಏ ರಾಯ ಓ ನಾವ್ ಹಿಂಗೆಲ್ಲ ಮರ್ತು ಕವಡಿ ಆಡ್ತಿದ್ರ ನನಗ ಆ ಪದನ ಗಪ್ತಿ ಬರ್ತಾವ ನೋಡು. ಯಾವ ಪದ ಚೆಲ್ಲಿ ಪದ ಎಲ್ಲಿ ಪದ? ಓಹೋ ಅದು ನಮ್ಮ ಶಬ್ನ ರಂಗನ್ ಕೆಂಚ ಇಂದು ವೈನಾಗ ಹೇಳ್ತಾನೆ ನೋಡ. ನನಗೆ ಈ ಕವಡಿ ಹಾಡುವಾಗೆಲ್ಲ ಆ ಶಬ್ನಿ ರಂಗನಾಥ ಸ್ವಾಮಿ ಕೆಂಚಾಯಿನ ಉಯ್ಯಾಲನ್ನ ಕೂರ್ಸ್ಕೊಂಡು ಆಡ್ತಾ ನೋಡು ಹಾಡು. ಅದು ನನಗೆ ಭಾಳ ಇಷ್ಟ ನೋಡಪ್ಪ. ಆಯ್ತು ಆಡು ಮಾತಾಡು ಮೊದಲು. ತಾನಿ ತಂದಾನು ತಂದನಾನು 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 ತಾನಿ ತಂದಾನು ತಂದನಾನು. ಏ, ಹೇಳೋ ನನ್ ರಾಯ ಚನ್ಮಿಲ್ಲ ಬಂದಾನ ಉಣ್ಣಾಕ್ ಇಡ್ತೀನಂತೆ ಆಮೇಲೆ ಆಡೋಣ. ಗೊತ್ತೈತೆ ಹೇಳು ಸೋತಿ ಅಂತ ಎಂತೋಗ್ತೀಯ ಶನಿ ಒಂದ್ರೆ ಒಂದೇ ಒಂದು ಆಟ ಆಡುವ. ಹಸ್ಕೊಂಡ್ ಬಂದಾನವ ಊಟ ನೀಡ್ಬಾರ್ದೇನ್ ಮೊದ್ಲು ಹೇಳ ಊಟ ಮಾಡ ಆಮೇಲೆ ಆಡ್ಲಿಕ್ಕಾಗಬೇಕು ಆಮೇಲೆ ಬಿಡಂಗಿಲ್ಲ ಆಡ್ಲಿಕ್ಕಾಗಬೇಕು ಆಮೇಲೆ ನಾ ತಯಾರಿದ್ದೀನಪ್ಪ. ನಡಿ. ತಾನಿ ತಂದಾನು ತಂದನಾನು ತಾನಿ ತಂದಾನು ತಂದನಾನು ತಾನಿ ತಂದಾನು ತಂದನಾನು ತಾನಿ ತಂದಾನು ತಂದನಾನು. ಅಯ್ಯನ ಕೆರೆ ಚಂದ ನೋಡಲು ಬಲು ಅಂದ ಅಯ್ಯನ ಕೆರೆ ಚಂದ ನೋಡಲು ಬಲು ಅಂದ ತುಂಬಿದ ಕೆರೆ ನೋಡಲು ಇನ್ನೂ ಚಂದ ತುಂಬಿದ ಕೆರೆ ನೋಡಲು ಇನ್ನೂ ಚಂದ ತುಂಬಿದ ಕೆರೆ ನೋಡಲು ಇನ್ನೂ ಚಂದ ತುಂಬಿದ ಕೆರೆ ನೋಡಲು ಇನ್ನೂ ಚಂದ. ಹೀಗೆ ಇವರ ಸಂಸಾರ ಎಷ್ಟು ಚೆನ್ನಾಗಿತ್ತಂತ ನೀವೇ ನೋಡಿದ್ರಲ್ಲ. ಹೌದ್ರಿ ಕೆರೆ ತುಂಬಿದ್ರಿ, ರಾಜ್ಯನೂ ಸುಭಿಕ್ಷವಾಗಿರ್ತಿರ್ರಿ. ಹಿಂಗಿರುವಾಗ ರಾಜ್ಯದಲ್ಲಿ ರಾಜ ರುಕ್ಮಾಂಗದ ನಿಂತು ಹೋಗಿದ್ದಂತ ಊರು ಹಬ್ಬನ ನಡೆಸ್ತಾನ್ ನೋಡ್ರಿ. ಹೌದ್ರಿ ಸಕರಾಯ ಪಟ್ಟಣವನ್ನು ತಳಿರು ತೋರಣಗಳಿಂದ ಊರ ಜನ ಶೃಂಗಾರ ಮಾಡ್ತಾರ ನೋಡ್ರಿ. ಹೆಣ್ಣು ಮಕ್ಕಳು ಬೀದಿ ಬೀದಿಗಳನ್ನ ರಂಗೋಲಿಗಳಿಂದ ಶೃಂಗಾರ ಮಾಡಿದ್ರು ರೀ. ಮನೆ ಮನೆಗಳಲ್ಲೂ ದೀಪಗಳನ್ನ ಬೆಳಗಿಸ್ತಾರ ನೋಡ್ರಿ. ಗ್ರಾಮ ದೇವತೆಗೆ ದೀಪದ ಆರತಿ ಮಾಡಿದ್ರು ರೀ. ಹಾಗೋ ನೋಡಿ ಊರ ದೇವತೆ ಮೆರವಣಿಗೆ ನಮ್ ಕಡೆಗೆ ಬರ್ಲಿಕ್ಕತ್ತೈತ್ರಿ. ನೋಡಿ ಬರ್ತೈತೆ ನೋಡ್ರಿ.
ಗೆಲ್ಲುವ ಕನ್ನಡ ನಾಡು ಇತಿಹಾಸದ ಸಿರಿಬೀಡು ತಂದಾನೆ ತಾನೆ